ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ತರಬೇತಿ ಏಕೆ ಬೇಕು ಅನ್ನುವ ಒಂದು ಪ್ರಶ್ನೆಯನ್ನ ನಾನು ಹಿರಿಯ ತರಬೇತುದಾರರಾಗಿರುವ ಅಶ್ವತ್ಥರಾಮಯ್ಯ ಅವರಿಗೆ ಕೇಳ್ತಾ ಇದ್ದೇನೆ. ಅಶ್ವತ್ಥರಾಮಯ್ಯ ಅವ್ರನ್ನ ಸುಮಾರು ನಾನು 15-20 ವರ್ಷಗಳಿಂದ ನಾನು ನಿರಂತರವಾಗಿ ಗಮನಿಸ್ಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ಅವ್ರಿಗೆ ಸ್ವಾಗತ ಕೋರ್ಬಿಡೋಣ. ಅಶ್ವತ್ಥರಾಮಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಓಕೆ, ಗುಡ್ ವೆರಿ ಸರ್. ನೈಸ್, ವೆರಿ ನೈಸ್. ಆತ್ಮೀರೇ, ಈಗ ಇವ್ರಿಗೆ ಕೇವಲ 71 ವರ್ಷ. ಕೆಲಸದಲ್ಲಿ ಅನುಭವ 20 ವರ್ಷಗಳ ಕಾಲ ವಿಡಿಯಾ ಇಂಡಿಯಾ ಲಿಮಿಟೆಡ್ನಲ್ಲಿ, ಈಗ ಕೆನ್ನಾಮೆಟಲ್ ಅಂತ ಆಗಿದೆಯಲ್ಲ, ಅಲ್ಲಿ ಇದ್ರು. ಈಗ 1992 ಇಂದ ಯುನಿಕ್ ಕನ್ಸಲ್ಟೆಂಟ್ಸ್ ಅನ್ನುವ ತರಬೇತಿ ನೀಡುವಂತಹ ಜೊತೆಗೆ ಸಂಸ್ಥೆಗಳಿಗೆ ಸಲಹೆ ನೀಡುವ ಕನ್ಸಲ್ಟೆನ್ಸಿ ಸಂಸ್ಥೆಯನ್ನ ಪ್ರಾರಂಭಿಸಿದರು. 4 ಲಕ್ಷ ಜನರಿಗೆ ಸುಮಾರು 400ಕ್ಕೂ ಹೆಚ್ಚು ಕೈಗಾರಿಕೆಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ತರಬೇತಿಯನ್ನು ನೀಡಿದ್ದಾರೆ. ವಿದೇಶಗಳಲ್ಲಿ ಸುಮಾರು ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಇವರು ಕಾರ್ಖಾನೆಗಳು ಯಾವ ಕಾರ್ಖಾನೆಗಳಿಗೆ ಹೋಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪಟ್ಟಿ ಇದೆ. ಆಮೇಲೆ ದೂರದರ್ಶನದಲ್ಲೇ ನಾನೇ 1 ಸರಿ 2 ಸರಿ ಇಂಟರ್ವ್ಯೂ ಮಾಡಿದ್ದೇನೆ. ಜೊತೆಗೆ ಯೂಟ್ಯೂಬ್ನಲ್ಲಿ ಆಕ್ಟಿವ್ ಆಗಿದ್ದಾರೆ. ಅನೇಕ ಪುಸ್ತಕಗಳು, ಸಿಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೃತ್ಯ ರೂಪಕಗಳನ್ನ ಕೂಡ ಪ್ರಸ್ತುತಪಡಿಸಿರುವಂತಹ, ಆರ್ಗನೈಸ್ ಮಾಡಿರುವಂತಹ ಕೀರ್ತಿ ಇವರದು. ಯೋಗ ಕಳೆದ 55 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಚಿಕ್ಕಂದಿಂದಾನೇ ಮಾಡ್ತಾ ಇದ್ದಾರೆ ಅನ್ನೋದಾಯ್ತು. ಇನ್ನು ಸಮಾಜ ಸೇವೆ, ಅನೇಕ ಸಂಸ್ಥೆಗಳಿಗೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಸರ್, ಒಂದು ಪುಟ್ಟ ಪರಿಚಯ ಮಾಡಿಕೊಟ್ಟಿದ್ದೇನೆ. ನನಗೆ ಮೊದಲನೇದಾಗೇನೆ, ನಾನು ಒಬ್ಬ ಟ್ರೈನರು, ಆದ್ರೂ ಅವಾಗವಾಗ ಈ ಪ್ರಶ್ನೆ ಕೇಳ್ಕೊತಾ ಇರ್ತೀವಿ, ತರಬೇತಿ ಏಕೆ ಬೇಕು? ಏನ್ ಹೇಳ್ತೀರಾ ಸರ್? ಓಕೆ, ತರಬೇತಿ ಏಕೆ ಬೇಕು? ಪ್ರಧಾನವಾಗಿ ಒಬ್ಬ ವ್ಯಕ್ತಿ ಯಶಸ್ಸನ್ನ ಗಳಿಸಬೇಕು ಅಂದ್ರೆ, ನಾನು ಸ್ವಲ್ಪ ಇದನ್ನ ಅನಟಾಮಿಕಲಿ ಅಥವಾ ಫಿಸಿಯೋಲಾಜಿಕಲಿ ಹೇಳ್ತೀನಿ. ನಮ್ಮ ಮೆದುಳಲ್ಲಿ 2 ಪಾರ್ಟ್ಸ್ ಇದೆ ಅಂತ ಹೇಳ್ತಾರೆ. ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಅಂತ ಹೇಳ್ತಾರೆ. ಲೆಫ್ಟ್ ಬ್ರೈನ್ ಅಲ್ಲಿ ಏನಿದೆ ಅಂದ್ರೆ, ನಮ್ಮ ಸೈನ್ಸ್ ಅಂದ್ರೆ ವಿಜ್ಞಾನ, ತಂತ್ರಜ್ಞಾನ, ಯಾವುದಾದ್ರೂ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಬೇಕಾದ ಒಂದು ಪದ್ಧತಿ, ಕ್ರಮಬದ್ಧತೆ, ಡಿಸಿಪ್ಲಿನ್, ಇದೆಲ್ಲ ಲೆಫ್ಟ್ ಬ್ರೈನ್ ಅಲ್ಲಿ ಇದೆ. ರೈಟ್ ಬ್ರೈನ್ ಅಲ್ಲಿ ಏನಿದೆ ಅಂದ್ರೆ, ನಮ್ಮ ಸಂಬಂಧಗಳು, ನಮ್ಮ ಮೌಲ್ಯಗಳು, ಸೃಜನಶೀಲತೆ, ಕಲಾತ್ಮಕ ವಿಷಯಗಳು, ಈಗ ಹಾಡು ಹೇಳೋದಿರ್ಬೋದು, ಮಿಮಿಕ್ರಿ ಮಾಡೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ರೈಟ್ ಬ್ರೈನ್ ಅಲ್ಲಿ ಇದೆ. ಈಗ ಒಬ್ಬ ವ್ಯಕ್ತಿ ಯಶಸ್ಸನ್ನ ಸಾಧಿಸಬೇಕು ಅಂದ್ರೆ ಈ 2 ಬ್ರೈನ್ಗಳಲ್ಲಿ ಇರತಕ್ಕಂಥ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೋಬೇಕು. ಅಂದ್ರೆ ಒಂದು ಕಡೆ ಸೈನ್ಸ್ ಟೆಕ್ನಾಲಜಿ, ಒಂದು ವಿಶ್ಲೇಷಣಾ ಸಾಮರ್ಥ್ಯ, ಅಂಕಿಅಂಶಗಳ ಆಧಾರದ ಮೇಲೆ ಒಂದು ವಿಷಯವನ್ನ ಅವಲೋಕಿಸುವುದು, ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕು. ಬಟ್ ಅಷ್ಟಿದ್ರೆ ಸಾಲದು. ರೈಟ್ ಬ್ರೈನ್ ಕಡೆಯಿಂದ ಒಬ್ಬ ವ್ಯಕ್ತಿ ಒಳ್ಳೆ, ಈಗ ತಾನೇ ಮಾತಾಡ್ತಾ ಇರ್ತೀವಿ, ಸಂಬಂಧಗಳು ಚೆನ್ನಾಗಿರ್ಬೇಕು, ತಂಡ ಸ್ಫೂರ್ತಿ ಇರಬೇಕು, ನೋಡಿ, ಸೃಜನಶೀಲತೆ, ಕ್ರಿಯೇಟಿವಿಟಿ ಇರಬೇಕು, ಒಳ್ಳೆಯ ಮೌಲ್ಯಗಳಿರಬೇಕು. ಮೌಲ್ಯಗಳು ಅಂದ್ರೆ ಪ್ರಾಮಾಣಿಕತೆ, ಕರುಣೆ, ಪ್ರೀತಿ, ಪ್ರೇಮ, ಆದರ, ಕೃತಜ್ಞತೆ, ವಿನಯ ಅಂತ. ಸೊ ಈ 2 ಕಡೆಗಳನ್ನ, 2 ಲೆಫ್ಟ್ ಬ್ರೈನ್ ಫಂಕ್ಷನ್ಸ್ ಮತ್ತು ರೈಟ್ ಬ್ರೈನ್ ಫಂಕ್ಷನ್ಸ್ 2 ಸೇರಿ ಯಶಸ್ಸು ಬರುತ್ತೆ ಅಂತ ಹೇಳ್ತಾರೆ. ಸೊ ಈ 2 ಬ್ರೈನ್ಸ್ ಅಲ್ಲಿ ಇರತಕ್ಕಂಥ ಒಂದು ಜಾಣ್ಮೆ, ಕೌಶಲ್ಯ, ಚಾಕಚಕ್ಯತೆಗಳನ್ನ ನಾವು ವೃದ್ಧಿಸಿಕೊಳ್ಳೋದಕ್ಕೆ ನಮಗೆ ತರಬೇತಿ ಬೇಕಾಗುತ್ತೆ. ಅದಕ್ಕೆ ತರಬೇತಿನಲ್ಲಿ 2 ತರ ಕಾರ್ಯಕ್ರಮಗಳು ಮಾಡ್ತಾರೆ. ಟೆಕ್ನಿಕಲ್ ಟಾಪಿಕ್ಸ್ ವಿಚ್ ಆರ್ ಮೋರ್ ಲೆಫ್ಟ್ ಬ್ರೈನ್, ಲೈಫ್ ಸ್ಕಿಲ್ಸ್ ಅಥವಾ ಸಾಫ್ಟ್ ಸ್ಕಿಲ್ಸ್ ವಿಚ್ ಆರ್ ಮೋರ್ ರೈಟ್ ಬ್ರೈನ್ ಓರಿಯೆಂಟೆಡ್. ಸೊ ಎರಡೂನು ಒಬ್ಬ ವ್ಯಕ್ತಿ ಬಿಸ್ನೆಸ್ ಅಲ್ಲಿ ಇರ್ಬೋದು, ಉದ್ಯೋಗಿ ಆಗಿರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ಎಂಟರ್ಪ್ರಾನರ್ ಇರ್ಬೋದು, ಅವುಗಳನ್ನ ಬೆಳೆಸ್ಕೊಳ್ಬೇಕು, ಯಶಸ್ವಿ ಆಗ್ಬೇಕು ಜೀವನದಲ್ಲಿ ಅಂದ್ರೆ ಈ ಕಲೆಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ತರಬೇತಿ ಬೇಕಾಗುತ್ತೆ ಅಂತ ಹೇಳ್ತಾರೆ. ತಾವು ಒಂದು ಉತ್ತಮವಾದ ಅಂಶವನ್ನ ಹೇಳಿದ್ರಿ, ಸಾಫ್ಟ್ ಸ್ಕಿಲ್ಸ್ ಅಥವಾ ಲೈಫ್ ಸ್ಕಿಲ್ಸ್ ಅಥವಾ ಟೆಕ್ನಿಕಲ್ ಸ್ಕಿಲ್ಸ್ ಅಂತ. ಇಲ್ಲಿ ನನಗೇನ್ ಕುತೂಹಲ ಅಂದ್ರೆ, ಇದರಲ್ಲಿ ಸಾಫ್ಟ್ ಸ್ಕಿಲ್ಸ್ ಹೆಚ್ಚಾ, ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಾ ಅಂತ? ಅಂದ್ರೆ 2 ಮುಖ್ಯನೇ. ಬಟ್ 2ರಲ್ಲಿ ಒಂದು, ಕೆಲವು ಕಡೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಅದನ್ನ ಆಮೇಲೆ ಹೇಳ್ತೀನಿ. ಪೀಪಲ್ ಆರ್ ಹೈಯರ್ಡ್ ಬಿಕಾಸ್ ಆಫ್ ದೇರ್ ಟೆಕ್ನಿಕಲ್ ಸ್ಕಿಲ್ಸ್, ವೆರಿ ಶಾರ್ಟ್ಲಿ ದೇ ವಿಲ್ ಬಿ ಫೈರ್ಡ್ ಫಾರ್ ಲ್ಯಾಕ್ ಆಫ್ ಸಾಫ್ಟ್ ಸ್ಕಿಲ್ಸ್ ಅಂತ.
ಅದು ತುಂಬಾ ಅಂದ್ರೆ ಚೆನ್ನಾಗಿ ಹೇಳಿದ್ರಿ. ಟೆಕ್ನಿಕಲ್ ಸ್ಕಿಲ್ಸ್ ತುಂಬಾ ಮುಖ್ಯ. ಯಾಕಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಇರೋದ್ರಿಂದಾನೇ ಒಂದು ಕೆಲ್ಸಕ್ಕೆ ತಗೊಳ್ಳೋದು. ಒಬ್ಬ ವ್ಯಕ್ತಿನ ನಾವು ಒಂದು ಡ್ರಿಲ್ಲಿಂಗ್ ಮೆಷಿನ್ನೋ ಅಥವಾ ಒಂದು ಲೇತ್ಗೋ ಏನೋ ಕೆಲಸ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯಲ್ಲಿ ಆ ತಾಂತ್ರಿಕತೆ ಇದೆಯಾ, ಆ ಕೆಲಸಕ್ಕೆ ಸಂಬಂಧಪಟ್ಟ ಒಂದು ಜಾಣ್ಮೆ ಕೌಶಲ್ಯ ಇದೆಯಾ ಅಂತ ಚೆಕ್ ಮಾಡಿ ತಗೊಳ್ತಾನೆ. ಅದು ಒಂದು ಫೌಂಡೇಶನ್ ತರ. ಆದರೆ ಆ ವ್ಯಕ್ತಿ ಉದ್ಯಮದಲ್ಲಾಗಲಿ ಅಥವಾ ಜೀವನದಲ್ಲಾಗಲಿ ಕೆರಿಯರ್ ಆಗಲಿ ಯಶಸ್ಸು ಗಳಿಸಬೇಕು ಅಂದ್ರೆ ಸಾಫ್ಟ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಒಂದು ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ಹಾ. ಈ ಇಂಟೆಲಿಜೆನ್ಸ್ ಕೋಶಂಟ್ ಅನ್ನೋದು ಲೆಫ್ಟ್ ಬ್ರೈನ್ ಅಲ್ಲಿ ಇದೆ, ಹ್ಮ್ ಇಮೋಷನಲ್ ಕೋಶಂಟ್ ಅನ್ನೋದು ರೈಟ್ ಬ್ರೈನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಹ್ಮ್ ಈಗ ಹ್ಮ್ ಅನೇಕ ಸಂಶೋಧನೆಗಳು ಏನ್ ಹೇಳುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಯಶಸ್ಸಾಗಬೇಕು, ಯಶಸ್ಸು ಗಳಿಸಬೇಕು ಜೀವನದಲ್ಲಿ ಅಂದ್ರೆ ಹತ್ರತ್ರ 80% ರೈಟ್ ಬ್ರೈನ್ ಇಂದ ಬರಬೇಕು ಈ ಇಮೋಷನಲ್ ಕೋಶಂಟ್. ಓನ್ಲಿ 20% ಕಮ್ಸ್ ಫ್ರಮ್ ಲೆಫ್ಟ್ ಬ್ರೈನ್ ಅನ್ನೋ ತರಾನು ಜನ ಹೇಳ್ತಾರೆ. ಓಕೆ ಅದರಿಂದ ಓಕೆ. ಎರಡು ಸ್ಕಿಲ್ಸೂ ಮುಖ್ಯನೇ. ಹ್ಮ್ ಬಟ್ ಡೆಫಿನೆಟ್ಲಿ ನನ್ನ ದೃಷ್ಟಿನಲ್ಲಿ ಲೈಫ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ತುಂಬಾನೇ ಮುಖ್ಯ ಯಶಸ್ಸನ್ನ ಗಳಿಸೋದಕ್ಕೆ ಅಂತ ಹೇಳ್ಬೋದು. ಎಸ್ ಸರ್. ತಾವು ಹೇಳಿದಾಗೆ ಆರಂಭಿಕ ಹಂತದಲ್ಲಿ ಹಾ, ಟೆಕ್ನಿಕಲ್ ಸ್ಕಿಲ್ಸ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಎಕ್ಸಾಕ್ಟ್ಲಿ. ಬಟ್ ಆದರೆ ನಾನು ಕೆಲವು ಎಕ್ಸ್ಪರ್ಟ್ಸ್ಗಳು ಹೇಳಿದ್ದನ್ನ ಗಮನಿಸಿದಾಗ ನಂತರದ ಸಂದರ್ಭಗಳಲ್ಲಿ ಸಾಫ್ಟ್ ಸ್ಕಿಲ್ಸೇ ಹೆಚ್ಚು ಮುಖ್ಯ ಅನ್ನೋಂಥ ಅಂಶಗಳನ್ನ ಹೇಳಿದ್ರು. ಅದನ್ನು ಕೂಡ ತಾವು ದೃಢೀಕರಿಸಿದ್ರಿ. ಸರ್, ನಿಮ್ಗೆ ಯಾವಾಗಿಂದ ಟ್ರೈನಿಂಗ್ ಮೇಲೆ ಆಸಕ್ತಿ ಬಂತು ಸರ್? ನನಗೆ ತುಂಬಾ ಚಿಕ್ಕ ವಯಸ್ಸಿಂದಾನೇ ಟ್ರೈನಿಂಗ್, ಫಾರ್ಮಲ್ ಟ್ರೈನಿಂಗ್ ಅಂತ ಇಲ್ಲದೆ ಇದ್ರೂ ಯಾವುದಾದ್ರೂ ವಿಷಯದ ಬಗ್ಗೆ ಬೇರೆಯವರಿಗೆ ತಿಳಿಯಪಡಿಸಬೇಕು ಅನ್ನೋ ಒಂದು ಹಂಬಲ ಮೊದಲಿಂದ ಇತ್ತು. ಸುಮಾರು 7-8 ವರ್ಷ ಹುಡುಗ ಆದಾಗಲೇ ಯಾವುದಾದ್ರೂ ಒಂದು ಟ್ರಿಪ್ಗೆ ಹೋಗಿ ಬಂದ್ರೆ ಒಂದು 10 ಜನ ಕೂತ್ಕೊಂಡು ಏನಾದರೂ ಒಂದು ಹೇಳೋದು ಅಥವಾ ಅದ್ರ ಮೇಲೆ ಏನಾದರೂ ಒಂದು ಲೇಖನ ಬರೆಯೋದು, ಈ ತರ ತುಂಬಾ ಚಿಕ್ಕ ವಯಸ್ಸಿಂದಾನೇ ನನಗೆ ವಿಷಯಗಳನ್ನ ನಿರೂಪಣೆ ಮಾಡೋದಿರ್ಬೋದು ಅಥವಾ ಈ ತರ ಒಂದು ಮಾತನಾಡೋದು, ಟ್ರೈನಿಂಗ್ ಮಾಡೋದು ಮೊದಲಿಂದಾನೇ ನನಗೆ ಆ ಒಂದು ಆಸಕ್ತಿ ಇತ್ತು. ಸೊ ಒಂದು ಸಂಸ್ಥೆನಲ್ಲಿ ಒಂದು 20 ವರ್ಷಗಳು ಫಾರ್ಮಲ್ ಆಗಿ ಕೆಲಸ ಮಾಡಿದ ನಂತರ ಆ ಆಸಕ್ತಿಯನ್ನೇ ಒಂದು ವೃತ್ತಿಯಾಗಿ ಮಾಡಿಕೊಂಡು ತರಬೇತುದಾರನಾದೆ ಅಂತ ಹೇಳ್ಬೋದು. ಆಮೇಲೆ ಯೂನಿಕ್ ಕನ್ಸಲ್ಟೆಂಟ್ಸ್ ಮಾಡಿದ್ರಿ. ನಾನು ಅನನ್ಯತೆ ಅರಿಯಿರಿ, ನೋಡೋಣ ಅಶ್ವತ್ಥರಾಮಯ್ಯನವರು ಯುನೀಕ್ ಅಂತ ಹೆಸರಿಟ್ಕೊಂಡಾರೆ, ಯಾಕೆ ಇಟ್ಕೊಂಡ್ರಿ ಅಂತ ಲೇಖನ ಕೇಳಿದ್ರೆ ನೀವು ಒಂದು ಆರ್ಟಿಕಲ್ ಬರ್ಕೊಟ್ರಿ, ತುಂಬಾ ಚೆನ್ನಾಗಿ ಬರ್ಕೊಟ್ರಿ. ಆ, ಈ ಅನುಭವದ ಬಗ್ಗೆ ಹೇಳಿ, ಮತ್ತೆ ಇದರಲ್ಲಿ ಈ ನನ್ನ ಕೃತಿಯಲ್ಲಿ ನೀವು ಏನು ಹೇಳಕೊಟ್ರಿ, ಆ ಯುನೀಕ್ನೆಸ್ ನ ಹೇಗೆ ನೀವು ನಿಮ್ಮ ಸಂಸ್ಥೆನಲ್ಲೂ ಕಾಪಾಡ್ಕೊಂಡಿದ್ದೀರಿ? ಪ್ರಧಾನವಾಗಿ ಯುನೀಕ್ ಅಂದ್ರೆ ಒಂದು ರೀತಿ ಅಪೂರ್ವವಾಗಿರೋದು ಅಂತ ಹೇಳ್ಬೋದು, ವಿಚ್ ಇಸ್ ವೆರಿ ರೇರ್, ವಿರಳವಾಗಿರೋದು. ಈಗ ನಾನು ಟ್ರೈನಿಂಗ್ ಫೀಲ್ಡ್ ಬಂದಾಗ ಜನರಲ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಹೇಗೆ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿದೆ. ತುಂಬಾ ಒಳ್ಳೆ ಟ್ರೈನರ್ಸ್ ಇದ್ರು, ಅವರಿಂದ ತುಂಬಾ ಕಲ್ತಿದ್ದೀನಿ. ಆದರೆ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಒಂದು 5-6 ಅಂಶಗಳನ್ನು ಅಳವಡಿಸ್ಕೊಂಡೆ. ನನ್ನ ಕಾರ್ಯಕ್ರಮಗಳು ಡಿಫ್ರೆಂಟ್ ಆಗಿರಬೇಕು ಅನ್ನೋ ದೃಷ್ಟಿ. ಮೊಟ್ಟ ಮೊದಲನೇದಾಗಿ ಜನರಲ್ ಆಗಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಈಗ ಒಂದು ಕಮ್ಯುನಿಕೇಶನ್ ಮೇಲೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದ್ರೆ ಆ ಟ್ರೈನರ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಬಗ್ಗೆ ಏನೇನು ಹೇಳ್ಕೊಡ್ತೀನಿ ಅಂತ ಒಂದು ಇಂಡೆಕ್ಸ್ ತರ ಹಾಕ್ತಾರೆ. ಕಮ್ಯುನಿಕೇಶನ್ ಸೈಕಲ್, ಕಮ್ಯುನಿಕೇಶನ್ ಬ್ಯಾರಿಯರ್ಸ್, ಅದನ್ನ ಒಂದೊಂದೇ ಹೇಳ್ಕೊಳ್ತಾ ಬರ್ತಾರೆ PPT-ನಲ್ಲಿ. ಆ ಥರ ನಾನು ಜನರಲ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆ ಥರ ಸ್ಟಾರ್ಟ್ ಮಾಡಿದೆ. ಮೈ ಫಸ್ಟ್ ಕ್ವಶನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಏನಂದ್ರೆ, ಇವತ್ತು ಪ್ರೋಗ್ರಾಮ್ ಈಸ್ ಆನ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಆ ಪಾರ್ಟಿಸಿಪೆಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ, ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಏನ್ ಕಲಿಬೇಕು, ಏನ್ ತಿಳ್ಕೊಳ್ಬೇಕು, ನಿಮ್ಮಲ್ಲಿ ಏನು ಸಂದೇಹಗಳಿದೆ ಅದನ್ನ ಕೇಳಿ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ದ ಪಾರ್ಟಿಸಿಪೆಂಟ್ಸ್, ನನ್ನಿಂದ ಸ್ಟಾರ್ಟ್ ಆಗೋದಿಲ್ಲ. ಆಮೇಲೆ ಅವರ ನಿರೀಕ್ಷಣೆಗಳನ್ನ ಅವ್ರಿಗೆ ಹೇಳಿದ್ಮೇಲೆ ನಾನು ಏನು ಹೇಳ್ಬೇಕು ಅಂತ ಇದ್ನೋ ಆ ಪಾಯಿಂಟ್ಗಳು ಮತ್ತು ಅವರ ನಿರೀಕ್ಷಣೆಗಳು ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನ ಫಸ್ಟ್ ಹೇಳ್ಕೊಡ್ತೀನಿ ನನಗೆ ತಿಳಿದ ಹಾಗೆ. ದ ಸೆಕೆಂಡ್ ಥಿಂಗ್ ಈಸ್, ಅವ್ರು ಕೇಳದೇ ಇದ್ರೂ ಅವ್ರು ತಿಳ್ಕೊಳ್ಬೇಕು ಅಂತ ನನಗೆ ಅನಿಸಿದ ಕೆಲವು ಅಂಶಗಳನ್ನ ಹೇಳ್ಕೊಡ್ತೀನಿ. ಮೂರನೇ ಪಾಯಿಂಟ್ ಅಲ್ಲಿ ಅವ್ರು ಕೇಳಿರೋದು ಆದ್ರೆ ನಾನು ಹೇಳ್ಬೇಕು ಅಂತ ಅಂದ್ಕೊಳ್ದೇ ಇರೋದು ಅಂತದ್ದು ಹೇಳ್ತೀನಿ. ಸೊ 3 ಪಾರ್ಟ್ಸ್ ಅಲ್ಲಿ ಇದು ಹೋಗುತ್ತೆ ಅನ್ನೋದು. ಫಸ್ಟ್ ಪಾಯಿಂಟ್ ಅಲ್ಲಿ ಅವ್ರು ಕೇಳಿದ್ದು ನನ್ನ ಪ್ಲಾನಿಂಗ್ 2 ಮ್ಯಾಚ್ ಆಗುತ್ತೆ. ಎರಡನೇದು ಅವ್ರು ಕೇಳದೇ ಇದ್ರು ನನ್ನ ಸಿಲೆಬಸ್ ಅಲ್ಲಿ ಇರೋದು. ಮೂರನೇದು ನನ್ನ ಸಿಲೆಬಸ್ ಅಲ್ಲಿ ಇಲ್ಲ ಆದ್ರೆ ಅವ್ರು ಕೇಳಿದ್ರು. ಸೊ ಈ ರೀತಿ ಆ ಟ್ರೈನಿಂಗ್ ಮಾಡೋ ಒಂದು ರೂಪರೇಷೆಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಎರಡನೇ ಪಾಯಿಂಟ್ ಏನಂದ್ರೆ, ಟ್ರೈನಿಂಗ್ ಅಂದ್ರೆ ಜನರಲ್ ಆಗಿ ನನಗೆ ತಿಳಿದ ಹಾಗೆ
ಒಂಥರ ಸೀರಿಯಸ್ನೆಸ್ ಇರ್ತಾ ಇತ್ತು, ಒಂದು ಗಂಭೀರತೆ ಇರ್ತಾ ಇತ್ತು. ಒಂಥರ ಬರ್ಸೋದು ಅಥವಾ ಎಕ್ಸಸೈಸ್ ಕೊಡೋದು, ಸೀರಿಯಸ್ ಆಗಿರೋದು, ಮುಖ ತುಂಬಾ ಒಂಥರ ಟೈಟ್ ಆಗಿರೋದಿತ್ತು. ನಾನು ನನ್ನ ತರಬೇತಿ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಹ್ಯೂಮರು ಅಂದ್ರೆ ಹಾಸ್ಯ, ವಿಡಂಬನೆ ಹ್ಮ್. ಇವುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಟ್ಟೆ. ಓಕೆ ಓಕೆ. ಅದಕ್ಕೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಅನೇಕ ಹಾಸ್ಯಗಳಿರುತ್ತೆ. ಅನೇಕ ಜನರು ಹಾಸ್ಯ ತಡ್ಕೊಳ್ಳಲಾರ್ದೆ ಅವ್ರ ಸೀಟಿಂದ ಬಿದ್ದೋಗಿರೋ ಪ್ರಸಂಗಗಳು ಇವೆ. ಓಹೋ. ಸೊ ಆತರ ಹಾಸ್ಯ. ಮೂರನೇದು, ಹಾ. ನಾರ್ಮಲ್ ಆಗಿ ಮಾತಿನ ಮೂಲಕ ಟ್ರೈನಿಂಗ್ ಮಾಡ್ತಾರೆ. Okay. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಹೇಳ್ತಾರೆ ಅಥವಾ ಬುಕ್ ಓದ್ತಾರೆ, ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತ. ಆದ್ರೆ ನಾನು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಯಾವುದಾದ್ರೂ ಒಂದು ವಿಷಯ ಬಂದಾಗ ಲೈಫ್ ಸ್ಕಿಲ್ಸ್ ಅಲ್ಲಿ ಅದ್ರ ಬಗ್ಗೆ ಒಂದು ಚುಟುಕ, ಒಂದು 3-4 ಲೈನ್ದು ಒಂದು ಹಾಡು, ಒಂದು ಪದ್ಯ ಹ್ಮ್ ಹ್ಮ್. ಕಟ್ಟೋದನ್ನ ಹೇಳ್ಬಿಟ್ಟು ಆ ಪಾಯಿಂಟ್ ಬಂದಾಗ ಅವ್ರು ಕೇಳಿದಾಗ ಅದನ್ನ ಹೇಳುವಂತ ಒಂದು ಹವ್ಯಾಸ ಇಟ್ಕೊಂಡೆ. ಈಗ ನೀವೇ ಲೈಫ್ ಸ್ಕಿಲ್ ಬಗ್ಗೆ ಯಾವ್ದಾದ್ರು ಒಂದು ಪಾಯಿಂಟ್ ಹೇಳಿ, ನಿಮ್ಗೆ ಇಷ್ಟ ಬಂದಿದ್ದ ಒಂದು ಪಾಯಿಂಟ್ ಹೇಳಿ. ಸರ್, ನನಗೆ ಈ ಸಮಯ ಅಂದ್ರೆ ಇಷ್ಟ. ಸಮಯ. ಈಗ ಸಮಯದ ಮೇಲೆ ಹೇಳ್ತೀನಿ ನೋಡಿ. ಅತ್ಯುತ್ತಮ ಸಂಪನ್ಮೂಲ ಸಮಯ, ಅದ ವ್ಯರ್ಥ ಮಾಡದಿರಿ ದಮ್ಮಯ್ಯ. ಸಮಯವೇ ನಿನ್ನ ಆಸ್ತಿ ನೋಡಯ್ಯ, ಎಂದೆನ್ನುವ ಅಶ್ವತ್ಥ ರಾಮಯ್ಯ. ನೀವ್ ಹಾಗಾದ್ರೆ ಕವಿನೂ ಆಗೋಗಿದ್ದೀರಾ ಇಲ್ಲ, ಸರ್? ಇಲ್ಲ, ಇಲ್ಲ. ಇನ್ನೊಂದು ಬರ್ದಿದ್ದೀನಿ. ಇದು ಟೈಮ್ ಮೇಲೆ ನೀವು ಹೇಳಿದ್ದು. ಹಾ. ಕಾಲ ವ್ಯರ್ಥ ಮಾಡುವುದು ಸರಿಯಲ್ಲ, ಮಿಂಚು ಹೋದ ಕಾಲ ಮತ್ತೆ ಬರೋಲ್ಲ. ನಂತರ ಚಿಂತಿಸಿ ಫಲವಿಲ್ಲ, ಕಾಲ ವ್ಯರ್ಥ ಮಾಡುವವಗೆ ಭವಿಷ್ಯವಿಲ್ಲ. ಸೊ ಈ ತರ ಆ ಟಾಪಿಕ್ಸ್ ಏನೇನು ಹೇಳ್ತಾರೋ ಅದಕ್ಕೇನಾದ್ರೂ ನಾನು ಹಾಡುಗಳು ಬರೆದಿದ್ರೆ ಅದನ್ನ ರಿಸೈಟ್ ಮಾಡ್ತೀನಿ. ಅನೇಕ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೆಂಟ್ಸ್ ಕೂಡ ರಿಸೈಟ್ ಮಾಡ್ತಾರೆ. ಓಕೆ ಓಕೆ. ನೀವು ಸಾಮಾನ್ಯವಾಗಿ ನಾನು ಗಮನಿಸ್ದೆ, ನೀವೆಲ್ಲೋದ್ರೂ ನಿಮ್ಮ ವೈಫನ್ನು ಕೆಲವು ಕಡೆ ಇನ್ವಾಲ್ವ್ ಮಾಡ್ಬಿಡ್ತೀರಾ ಅಂತ. ಹೌದೌದು, ಹೌದು. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಹಾ. ಪತಿ ಪತ್ನಿಯರೇ ಅಟೆನ್ಷನ್ ಪ್ಲೀಸ್ ಅಂತ. ಆಗ ನಿಮ್ಮ ನಿಮ್ಮ ಪುಸ್ತಕಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಸರ್. ನಾನು ಪ್ರಧಾನವಾಗಿ ಒಂದು 10 ಪುಸ್ತಕ ಬರೆದಿದ್ದೀನಿ. ಹ್ಮ್. ಒಂದು 5-6 ಪುಸ್ತಕ ಇಂಗ್ಲಿಷ್ ಅಲ್ಲಿ. ಓಕೆ. ಸೆಲೆಬ್ರೇಷನ್ ಕಾಲ್ಡ್ ಲೈಫ್ ಅಂತ ಒಂದು ಬುಕ್ ಬರೆದಿದ್ದೀನಿ. ಇನ್ನೊಂದು ರೋಡ್ ಮ್ಯಾಪ್ ಫಾರ್ ಸಕ್ಸಸ್, ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ಏನು ಕೌಶಲ್ಯಗಳು ಬೇಕು ಅಂತ. ಮೂರನೇದು ರೀಡಿಫೈನಿಂಗ್ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಂತ, ಅಂದ್ರೆ ಪತಿ ಪತ್ನಿಯರ ಸಂಬಂಧ. ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಒಂದು ಬರೆದಿದ್ದೀನಿ, ಮಕ್ಕಳನ್ನ ಬೆಳೆಸುವ ರೀತಿ. ಓಕೆ. ಯೋಗ ಫಾರ್ ಸಕ್ಸಸ್ ಅಂತ ಒಂದು ಬರೆದಿದ್ದೀನಿ. ಇದು ಇಂಗ್ಲಿಷ್ ಪುಸ್ತಕಗಳು. ಕನ್ನಡದಲ್ಲಿ ಪ್ರತಿಯೊಂದೂ ಜನಸಾಮಾನ್ಯರಿಗೆ ತೀರಾ ಅಗತ್ಯ ಇರೋ ವಿಷಯಗಳನ್ನೇ ಬರೆದಿದ್ದೀರಿ. ಜನರಲ್ ಆಗಿ. ಹೌದು. ಕನ್ನಡದಲ್ಲಿ ಬಾಳಿಗೊಂದು ಬೆಳಕು ಅಂತ ಒಂದು ಬುಕ್ ಬರೆದಿದ್ದೀನಿ. ಪತಿ ಪತ್ನಿಯರ ಸಂಬಂಧಗಳ ಬಗ್ಗೆ ಪತಿ ಪತ್ನಿಯರೇ ಅಟೆನ್ಷನ್ ಪ್ಲೀಸ್ ಅಂತ ಒಂದು ಬರೆದಿದ್ದೀನಿ. ಓಕೆ. ಇನ್ನೊಂದು ಮಕ್ಕಳನ್ನು ಬೆಳೆಸುವ ರೀತಿ ಅಂತ ಒಂದು ಬರೆದಿದ್ದೀನಿ. ಈ ತರ ಸುಮಾರು ಒಂದು 8-10 ಪುಸ್ತಕಗಳನ್ನ ಬರೆದಿದ್ದೀನಿ. ಅನೇಕ ನನ್ನ ತರಬೇತಿ ಕಾರ್ಯಕ್ರಮಗಳಲ್ಲಿ ಈ ಪುಸ್ತಕಗಳನ್ನ ರೀಡಿಂಗ್ ಮೆಟೀರಿಯಲ್ ತರ ಕೊಡ್ತೀನಿ. ಓಕೆ ಓಕೆ. ದೇ ವಿಲ್ ರೀಡ್ ಇಟ್ ಆಫ್ಟರ್ ದ ಪ್ರೋಗ್ರಾಮ್. ಸೊ ದಟ್ ಇಸ್ ಅದೆಲ್ಲ ಒಂದ್ ಕಡೆ ಕಂಟೆಂಟ್ ತರ ಅಥವಾ ಮೆಟೀರಿಯಲ್ ತರಾನು ಕೂಡ ಆಗ್ಬಿಡುತ್ತದು. ಹೌದು, ಕರೆಕ್ಟ್ ಕರೆಕ್ಟ್ ಅಲ್ವೇ? ಹೌದು ಸರ್, ಟ್ರೈನಿಂಗು ಎಷ್ಟು ಖುಷಿಯಾಗಿದೆ ಈ ಪ್ರೊಫೆಷನಲ್ ಇರೋದಕ್ಕೆ? ಟ್ರೈನಿಂಗ್ ಈಸ್ ಒನ್ ಆಫ್ ಮೈ ಪ್ಯಾಷನ್. ನನಗೆ ತುಂಬಾ ಸಂತೋಷ ಕೊಟ್ಟಿರೋದು ಟ್ರೈನಿಂಗ್. ಅದರಲ್ಲೂ ನಾವು ಕೊಟ್ಟ ಟ್ರೈನಿಂಗ್ ಅನ್ನ ಯಾರಾದರೂ ಗಂಭೀರವಾಗಿ ಪರಿಗಣಿಸಿ ಅವರ ಜೀವನದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಅದರಿಂದ ಆಗೋ ಸಂತೋಷ ಬಹಳ ಅಪರಿಮಿತವಾದ. ನೋಡಿ, ಮೊನ್ನೆ ನಾನು ಯಾವುದೋ ಒಂದು ಇಂಜಿನಿಯರಿಂಗ್ ಕಂಪನಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ನಾನು ಮರ್ತೋಗಿದ್ದೀನಿ. ಪ್ರೋಗ್ರಾಮ್ ಆದ್ಮೇಲೆ ಒಬ್ರು ನಿಂತ್ಕೊಂಡ್ರು. ಸರ್, ನಾನು ನಿಮ್ಮ ಪ್ರೋಗ್ರಾಮ್ ಅನ್ನ 29 ವರ್ಷಗಳ ಹಿಂದೆ ಅಟೆಂಡ್ ಮಾಡಿದ್ದೀನಿ ಅವ್ರು ಹೇಳೋದು. ಆಮೇಲೆ ಜೋಬಿಂದ ಒಂದು ಚಿಕ್ಕ ಪೇಪರ್ ತೆಗೆದ್ರು. ಎಲ್ಲ ಹಳೆಯದಾಗ್ಬಿಟ್ಟಿದೆ. ನನ್ನ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ಮೇಲೆ ಏನು ಅಳವಡಿಸ್ಕೊಳ್ಬೇಕು ಅಂತ ಅದರಲ್ಲಿ ಬರ್ಕೊಂಡಿದ್ದಾರೆ ಅಂತ 12 ಪಾಯಿಂಟ್ಸ್. ಅದನ್ನ 29 ವರ್ಷಗಳಿಂದ ಬೆಳಿಗ್ಗೆ ಅದನ್ನ ನೋಡ್ಕೊಂಡು ಪಾಲಿಸ್ತಾರೆ. ಅದೇ ಅಲ್ವಾ ಸರ್ ತುಂಬಾ ಖುಷಿ ಕೊಡೋ ವಿಚಾರ ತರಬೇತುದಾರರಿಗೆ. ಬೇರೆಯವರ ಜೀವನದಲ್ಲಿ ಒಂದು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಅಥವಾ ಒಂದು ಅವರ ಜೀವನದ ಮೌಲ್ಯದ ಹೆಚ್ಚಳವನ್ನ ಮಾಡಿದ್ರೆ ಇಟ್ ಗಿವ್ಸ್ ಅಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸೆಲ್ಫ್ ವರ್ತ್ ಬರುತ್ತೆ. ಎಸ್ ಸರ್. ಜೀವನ ಸಾರ್ಥಕ ಅನ್ಸುತ್ತೆ. ಈ ರೀತಿಯ ಮತ್ತು 1-2 ಸಂದರ್ಭಗಳನ್ನ ನಿಮ್ಮ ಮಾತಲ್ಲಿ ಕೇಳೋಣ ಅಂತ. ಒಂದು ಕಡೆ ಏನಾಯ್ತು, ಒಂದು ಬೆಂಗಳೂರಲ್ಲಿ ಒಂದು ಕಂಪನಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದೆ. ಅವರು ಯೂನಿಯನ್ ಆಫೀಸ್ ಬೇರರ್ಸ್ ಅಂತೀವಿ ಇಂಜಿನಿಯರಿಂಗ್. ಸೊ ಒಂದು ವರ್ಷ ಆಯ್ತು.
ಹ್ಮ್. ನೆಕ್ಸ್ಟ್ ವರ್ಷನೂ ಕರೆದ್ರು ನನಗೆ, ಸರ್ ಬಂದು ಒಂದು 3 ದಿನ ಪ್ರೋಗ್ರಾಮ್ ಮಾಡಿ ಅಂತ. ಸೊ ಓಕೆ. ಅದೇ ಪಾರ್ಟಿಸಿಪೆಂಟ್ಸ್ಗೆ 2ನೇ ವರ್ಷ 2ನೇ ಪ್ರೋಗ್ರಾಮ್ ಅಂದ್ರೆ ಲೆವೆಲ್ 2 ತರ. ಸೊ 2ನೇ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ದಿನ ಆದ್ಮೇಲೆ ಆ ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದವರೇ ಬಂದಿದ್ರಲ್ಲ, ಅವ್ರು ಹೇಳಿದ್ರು, ಸರ್ ನೀವು ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಿಮಗೆ ನಾನು ಸ್ವಲ್ಪ ಏನೋ ಹೇಳಬೇಕು. ಸರಿನಪ್ಪ ಹೇಳಿ ಅಂತೇಳಿ, ಸನ್ಮಾನ ಮಾಡಬೇಕು ಅಂತೇಳಿ. ನಾನು ಹೇಳಿದೆ ಸನ್ಮಾನ ಇಲ್ಲ ಬೇಡಪ್ಪ, ನನ್ನ ಪಾಯಿಂಟ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ಅದೇ ದೊಡ್ಡ ಸನ್ಮಾನ, ಇಲ್ಲ ಅಂತ ಕೂರಿಸ್ಬಿಟ್ಟು ಒಂದು ಬುಕ್ ಕೊಟ್ಟು, ಸುಮಾರು 89 ಪೇಜಿನ ಬುಕ್. ನಾನು ಯಾವುದೋ ಬುಕ್ಗಳು ಕೊಡ್ತಾರಲ್ಲ ಈಗ ಆ ಥರ ಆನರ್ ಮಾಡಿದಾಗ ಅಂತ ಅಂದ್ಕೊಂಡೆ. ಅದು ಏನಂದ್ರೆ ಹಿಂದಿನ ವರ್ಷದಲ್ಲಿ ನಾನು ಹೇಳಿದ ಪಾಯಿಂಟ್ಸ್ ಅನ್ನ ಆ ಪಾರ್ಟಿಸಿಪೆಂಟ್ಸೇ ಕೂತ್ಕೊಂಡು ಅದನ್ನ ಅವರು ಕ್ರೋಢೀಕರಿಸಿ ಅವರೇ ಒಂದು ಪುಸ್ತಕ ಬರೆದಿದ್ದಾರೆ. ವಾವ್, ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್. ಸೊ ದೇ ಪ್ರೆಸೆಂಟ್ ಇಟ್ ಟು ಮೀ. ವೆರಿ ಗುಡ್. ನಮ್ದೇ ಕಾನ್ಸೆಪ್ಟ್ಸ್ ಪ್ರೇರಣೆ ಅಂತ ಅದಕ್ಕೆ ಹೆಸರಿಟ್ಬಿಟ್ಟು. ಹ್ಮ್. ಸೊ ದೀಸ್ ಥಿಂಗ್ಸ್ ವಿಲ್ ಗಿವ್ ಅಸ್ ಲಾಟ್ ಆಫ್ ಪ್ಲೆಷರ್. ಇನ್ನೊಂದು ಕರೆಕ್ಟ್. ಕಡೆ ಯಾವುದೋ ಒಂದು ಗಾರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಹ್ಮ್. ಸೊ ಪ್ರೋಗ್ರಾಮ್ ಆಯ್ತು. ಪ್ರೋಗ್ರಾಮ್ ಆದ್ಮೇಲೆ ಹೇಗಿತ್ತು ಅಂದ್ರೆ ಎಲ್ಲ ಚೆನ್ನಾಗಿದೆ ಅಂತಾರೆ. ಒಬ್ಬ ಲೇಡಿ ನಿಂತ್ಕೊಂಡ್ಬಿಟ್ಟು ಒಂದು ಚೀಟಿ ತಗೊಂಡು ಹಿಂಗೆ ಅರ್ಧಾಕ್ಬಿಟ್ಟು, ಏನಮ್ಮ ಏನಾಯ್ತು ಅಂತ ಹೇಳಿದ್ರೆ ಹೇಳ್ತಾಳೆ, ಸರ್ ನಿನ್ನೆ ನಾನು ರೆಸಿಗ್ನೇಷನ್ ಲೆಟರ್ ಬರೆದಿದ್ದೆ, ಇವತ್ತು ಪ್ರೋಗ್ರಾಮ್ ಆಗ್ಬಿಟ್ಟ ಮೇಲೆ ಅಥವಾ ನಾಳೆ ಬೆಳಿಗ್ಗೆ ಕೊಡೋಣ ಅಂತ ಇಟ್ಕೊಂಡಿದ್ದೆ. ಆದ್ರೆ ನೀವು ಹೇಳೋ ವಿಷಯಗಳನ್ನ ಕೇಳಿ ನನಗೆ ಇವಾಗ ಅನ್ನಿಸ್ತಾ ಇದೆ, ಇಂಥ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಕಂಪನಿನ ಬಿಟ್ಟು ಹೋಗಬಾರ್ದು ಹ್ಮ್. ಹ್ಮ್. ಅಂತ ನಾನು ರೆಸಿಗ್ನೇಷನ್ ಐ ಆಮ್ ಸ್ಕ್ರಾಪಿಂಗ್ ಅಂತ ಹೇಳಿ ನಮ್ಮ ಎದುರಿಗೆನೆ ಸ್ಕ್ರಾಪ್. ವಾವ್, ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್, ಗ್ರೇಟ್ ಇದ್ರ ಹೊಸೂರು ರೋಡಲ್ಲಿ ಒಂದು ಕಂಪನಿ ಇದೆ, ಓಕೆ. ಬಾಲ್ಸ್ ಆ ಥರ ಮಾಡ್ತಾರೆ. ಹ್ಮ್. ಅವರು ಒಂದು 7-8 ಪ್ರೋಗ್ರಾಮ್ ಮಾಡಿದೆ ವರ್ಕರ್ಸ್ಗೆ. ಅವ್ರ MD ಹೇಳಿದ್ರು, ಅಶ್ವತ್ಥರಾಮಯ್ಯನವರೇ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಆದ್ರೆ ನಿಜವಾಗ್ಲೂ ಅದರ ಪರಿಣಾಮ ಏನು ಅಂತ ನಾವು ಅಳಿತಾ ಇಲ್ವಲ್ಲ ಅಂತೇಳಿ. ನಾನು ಹೇಳಿದೆ ಅದಕ್ಕೇನಾದ್ರೂ ಒಂದು ಕಂಡಿಡೀರಿ ಸರ್, ಒಂದು ಸಾಧನ ಅಥವಾ ಒಂದು ಮೆಥಡಾಲಜಿ ಅಂತ. ಅವ್ರೇನ್ ಮಾಡಿದ್ದಾರೆ, ನನಗೂ ಹೇಳ್ತೀರಾ, ಒಂದು ದಿನ ಈ ಸೂಪರ್ವೈಸರ್ಸು ಮ್ಯಾನೇಜರ್ಸ್ ಎಲ್ಲ ಬೆಳಿಗ್ಗೆ ಬರ್ತಾರೆ, ಅವ್ರನ್ನ ಒಂದು ಬಸ್ಸಲ್ಲಿ ಕೂರಿಸ್ಬಿಟ್ಟು ಒಂದು 200 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗ್ಬಿಟ್ರು, ಯಾರಿಗೂ ಹೇಳ್ದಿರ. ಅವ್ರ ಫೋನ್ಗಳನ್ನೆಲ್ಲ ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಆಮೇಲೆ ಈ ವರ್ಕರ್ಸ್ ಬರ್ತಾರೆ, ಆವತ್ತು ಯಾರೂ ಇಲ್ಲ, ಸೂಪರ್ವೈಸರ್ ಇಲ್ಲ, ಮ್ಯಾನೇಜರ್ ಇಲ್ಲ, ಪರ್ಸನಲ್ ಮ್ಯಾನೇಜರ್, ಯಾವ ಮ್ಯಾನೇಜರು ಇಲ್ಲ. ಸೊ ಫಸ್ಟ್ ಏನ್ ಅಂದ್ಕೊಂಡ್ಬಿಟ್ರು ವರ್ಕರ್ಸು, ಏನೋ ಅವ್ರು ಬರೋ ವ್ಯಾನ್ ಲೇಟ್ ಆಗಿರ್ಬೋದು ಅಂತ ಅಂದ್ಕೊಂಡ್ರು. ಆಮೇಲೆ ನೋಡ್ತಾರೆ ಅಂದ್ರೆ ಯಾರು ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ. ಸೊ ದಿ ವರ್ಕರ್ಸ್ ದೆನ್ ಸ್ಟಾರ್ಟೆಡ್ ಏನೋ ಆಗಿರ್ಬೋದು ಅಂತ ಹೇಳ್ಬಿಟ್ಟು, ಈಗ ಅಶ್ವತ್ಥರಾಮಯ್ಯನವ್ರು ಏನ್ ಹೇಳ್ಕೊಟ್ಟಿದ್ರು ನಮ್ಗೆ, ನಮ್ಮನ್ನ ಸೂಪರ್ವೈಸರ್ ಮಾಡೋದು ಏನು ಬೇಕಾಗಿತ್ತು, ವಿ ಶುಡ್ ಬಿ ಸೆಲ್ಫ್ ಡಿಸಿಪ್ಲಿನ್ ಅಂತ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವೆರಿ ಗುಡ್. 3 ದಿನಗಳ ಕಾಲ ಆ ಇಡೀ ಕಂಪನಿನಲ್ಲಿ ಯಾವ ಸೂಪರ್ವೈಸರು ಮ್ಯಾನೇಜರು ಇರಲಿಲ್ಲ. 4ನೇ ದಿನ ಅವರು ಬಂದು ನೋಡಿದ್ರೆ ಆ ಮ್ಯಾನೇಜರ್ಗಳು ಸೂಪರ್ವೈಸರ್ಗಳು ಇದ್ದಿದ್ರೆ ಎಷ್ಟು ಪ್ರೊಡಕ್ಟಿವಿಟಿ, ಕಾಸ್ಟ್ ಎಫೆಕ್ಟಿವ್ನೆಸ್, ಕೈಸನ್ ಇವೆಲ್ಲ ಬರ್ತಾ ಇತ್ತು, ಹೆಚ್ಚು ಕಡಿಮೆ ಅಷ್ಟೇ ಮಾಡಿದ್ದಾರೆ ವರ್ಕರ್ಸ್. ವೆರಿ ಗುಡ್, ವೆರಿ ಗುಡ್. ಸೊ ಆಮೇಲೆ ಕೊನೆಯಲ್ಲಿ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನನ್ನ ಮೇಲೇನೆ ಹಾಡುಗಳು ಬರೆದ್ಬಿಟ್ಟು ಹಾಡ್ತಾರೆ. ಇದುವರೆಗೂ ಹತ್ರ 18 ಹಾಡುಗಳು ಬರೆದಿದ್ದಾರೆ ಓಹೋ, ಬೇರೆ ಬೇರೆ ಕಂಪನಿನಲ್ಲಿ. ವೆರಿ ಗುಡ್ ಸೊ ಸರ್. ದೀಸ್ ಆರ್ ಸಮ್ ಆಫ್ ದಿ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್ಸ್ ಅಂತ ಹೇಳ್ಬೋದು. ಇಲ್ಲ, ಖಂಡಿತವಾಗ ಹಾಡುಗಳನ್ನೆಲ್ಲ ಸೇರಿಸಿ ನಿಮ್ಮ ಮುಂದಿನ ಪುಸ್ತಕದಲ್ಲಿ ಆಡ್ ಮಾಡ್ಬಿಡಿ ಸರ್, ನನ್ನ Yes. ಸಲಹೆ ಇದು. ಓಕೆ. Yes. ನನಗೂ ಒಂದು ಕುತೂಹಲ ಇತ್ತು, ಈ ತರಬೇತಿಯಲ್ಲಿ ಕಲ್ತಿದ್ದನ್ನ ಅಳವಡಿಸ್ತಾರಾ ಇಲ್ಲ ಅಂತ ಕಂಡುಕೊಳ್ಳೋದು ಹೆಂಗೆ ಅಂತ. ಹಾ, ಅದಕ್ಕೇನ್ ಮಾಡ್ತೀವಿ, ಅನೇಕ ಕಂಪನಿಗಳಲ್ಲಿ ಒಂದು ಕಾರ್ಯಕ್ರಮ 1 ದಿನ 2 ದಿನ ಮಾಡಿಬಿಟ್ಮೇಲೆ ಒಂದು ತಿಂಗಳು ಟೈಮ್ ಬಿಟ್ಬಿಟ್ಟು ಮತ್ತೆ ಆ ಕಂಪನಿಗೆ ಹೋಗ್ಬಿಟ್ಟು ಒಂದು ರಿವ್ಯೂ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಓಕೆ. ಫಾಲೋ ಅಪ್ ಸೆಷನ್ ತರ. ಓಕೆ. ಸೊ ಆ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಆ ಪಾರ್ಟಿಸಿಪೆಂಟ್ಸು ಯಾವುದು ನಮ್ಮ ಪ್ರೋಗ್ರಾಮ್ ಆದ್ಮೇಲೆ ಯಾವ ಹೊಸ ವಿಷಯಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಯಾವ ವಿಷಯಗಳನ್ನ ಅವರು ಬಿಟ್ಬಿಟ್ಟಿದ್ದಾರೆ ಅಂತ ನ್ಯಾರೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಪ್ರೋಗ್ರಾಮ್ ಆದ್ಮೇಲೆ ಅವರು ಸ್ವಲ್ಪ ವಾಕಿಂಗ್ ಹೋಗೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ, ಓ, ವೆರಿ ಅಥವಾ ಗುಡ್. ಫಾರ್ ಎಕ್ಸಾಂಪಲ್ ಏನೋ ಹೊಸ ಐಡಿಯಾ ಕಂಪನಿನಲ್ಲಿ ಹೊಸ ಸಜೆಷನ್ಸ್ ಕೊಡೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಹೇಳ್ಬೇಕು. ಮತ್ತು ಯಾವ್ದನ್ನ ಬಿಟ್ಬಿಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ರು, ಅಥವಾ ಫಾರ್ ಎಕ್ಸಾಂಪಲ್ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಯಾವ್ದನ್ನ ಅಳವಡಿಸ್ಕೊಂಡ್ರು, ಯಾವ್ದನ್ನ ಬಿಟ್ಬಿಟ್ಟು, ಪ್ಲಸ್ ಮೈನಸ್.
ಕರೆಕ್ಟ್ ಕರೆಕ್ಟ್. ಸೊ ಎವ್ರಿ ಪರ್ಸನ್ ವಿಲ್ ಹ್ಯಾವ್ ಟು ಟೆಲ್ ಇಟ್. ಇನ್ನ ಅಂದ್ರೆ ಕೆಲವು ಕಡೆ ಏನ್ ಮಾಡ್ತೀವಿ ಅಂದ್ರೆ, ಹೌದು ಈಗ ಹೇಳಿ. ಒಂದ್ 20 ಜನಕ್ಕೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂದ್ರೆ ಓಕೆ. ಏನೇನು ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನೋ ಅದ್ರ ಮೇಲೆ ಒಬ್ಬೊಬ್ಬ ಪಾರ್ಟಿಸಿಪೆಂಟ್ ಮೇಲೂ ಅವರ ಮೇಲಧಿಕಾರಿಯಿಂದ ಮಾರ್ಕ್ಸ್ ತಗೊಂಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ಲಾನಿಂಗ್ ಅಂತ ಒಂದು ಬರುತ್ತೆ. ಸೊ ಯಾರೋ ರಾಮಕೃಷ್ಣ ಅನ್ನೋರು ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ ಅಂದ್ರೆ ರಾಮಕೃಷ್ಣ ಅವರ ಮೇಲಧಿಕಾರಿ ಹತ್ರ ಹೋಗಿ, ಸರ್ ರಾಮಕೃಷ್ಣ ಅವರಿಗೆ ಈಗಿರೋ ಪೊಸಿಷನ್ ಅಲ್ಲಿ 0 to 10 ಅಲ್ಲಿ ಪ್ಲಾನಿಂಗ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕೇಳ್ತೀವಿ. ಓಕೆ. ಅವ್ರು ಹೇಳ್ಬೋದು, ನೋಡಪ್ಪ ಅವ್ರು ಪ್ಲಾನಿಂಗ್ ಮಾಡೋದು ನೋಡಿದ್ರೆ ಒಂದು 5 ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಂಡು. ಹಾ. ಕಾರ್ಯಕ್ರಮ ಆದ್ಮೇಲೆ 6 ವಾರ ಆದ್ಮೇಲೆ ಅದೇ ರಾಮಕೃಷ್ಣ ಮೇಲೆ ಅದೇ ಬಾಸ್ ಹತ್ರ ಹೋಗಿ, ಸರ್ ಈಗ ರಾಮಕೃಷ್ಣ ಅವರು ಪ್ಲಾನಿಂಗ್ ಎಷ್ಟಿದೆ ಅಂತ ಕೇಳ್ತೀವಿ. ಓಕೆ. ಸಪೋಸ್ ಅವರು 8 ಅಂತ ಹೇಳಿದ್ರೆ, ಈಗ ಹ್ಮ್. 6ರಿಂದ 8ಕ್ಕೆ ಹೋಯ್ತು ಅಂದ್ರೆ 20-30% ಇಂಪ್ರೂವ್ಮೆಂಟ್ ಆಯ್ತು. ಸೊ ಕರೆಕ್ಟ್. ಈ ರೀತಿ ಒಂದು ಅಳತೆಗೋಲಲ್ಲಿ ಇಟ್ಕೊಂಡು ಅಂಕಿಅಂಶಗಳ ಆಧಾರದ ಮೇಲೆ ಪಾರ್ಟಿಸಿಪೆಂಟ್ಸ್ ಇಂದ ಫೀಡ್ಬ್ಯಾಕ್ ತಗೊಳ್ಳೋದು, ಅವ್ರ ಬಾಸ್ಗಳಿಂದ ಫೀಡ್ಬ್ಯಾಕ್ ತಗೊಳ್ಳೋದ್ರಿಂದ ಎಷ್ಟು ಪಾರ್ಟಿಸಿಪೆಂಟ್ರು ಎಷ್ಟು ಮಟ್ಟಿಗೆ ನಾವು ಹೇಳ್ಕೊಟ್ಟಿದ್ದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ಅಳವಡಿಸ್ಕೊಂಡಿದ್ದಾರೆ. ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಕೊನೆಯಲ್ಲಿ ಹೇಳ್ತೀನಿ, ನಾನು PPTs ಹಾಕಿ ತೋರಿಸೋದು ನಿಮ್ಮ ಕಣ್ಣಿನಲ್ಲಿ ಪಠನವಾಗಬೇಕು, ನೋಡ್ಬೇಕು, ಓದಬೇಕು. ನಾನು ಹೇಳೋ ಈ ವಿಷಯಗಳು ನಿಮ್ಮ ಕಿವಿಯಲ್ಲಿ ಶ್ರವಣವಾಗಬೇಕು. ಕಣ್ಣಿನ ಈ ಪಠನಗಳು, ಕಿವಿಯ ಈ ಶ್ರವಣಗಳು ನಿಮ್ಮ ಮನಸ್ಸಿನಲ್ಲಿ ಮನನವಾಗಬೇಕು. ಮನನವಾದ ಈ ವಿಷಯಗಳು ನಿಮ್ಮ ಬುದ್ಧಿಯಲ್ಲಿ ಚಿಂತನವಾಗಬೇಕು. ಚಿಂತನವಾದ ಈ ತತ್ವಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚೇತನವಾಗಬೇಕು. ಆ ಚೇತನಗಳು ನಿಮ್ಮ ಇಡೀ ಜೀವನವಾಗಬೇಕು. ಆಗ ಮಾತ್ರ ಕಾರ್ಯಕ್ರಮ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ, ಕೇಳಿದ್ದಕ್ಕೆ ಒಂದು ಧನ್ಯತೆ. ಎಸ್ ಸರ್. ಸರ್ ನೀವು ಈ ಪದಗಳ ಜೊತೆ ಆಟ ಆಡ್ತಿರಲ್ಲ, ಯಾವಾಗಿಂದ ಶುರು ಮಾಡಿದ್ರಿ ಈ ಆಟ ಆಡಕ್ಕೆ? ಆಟ ಆಡೋದು ಅಂದ್ರೆ ಅದು ಒಂದು ಲೆಕ್ಕಾಚಾರ ಇರುತ್ತಲ್ಲ, ಡೆಫಿನೆಟ್ಲಿ ಪ್ರಾಸಬದ್ಧವಾಗಿ. ಈಗ ನಮ್ಮ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಹೆಸರೇ ಕ್ಲಾರಿಟಿ ಇನ್ ಮೈಂಡ್ ಅಂಡ್ ಪ್ಯೂರಿಟಿ ಇನ್ ಹಾರ್ಟ್ ಈಸ್ ದ ಶ್ಯೂರಿಟಿ ಫಾರ್ ಸಕ್ಸಸ್ ಅಂತ. ಇದ್ರ ಮೇಲೆ ಒಂದೆರಡು ನಿಮಿಷ ಮಾತಾಡಿ ಸರ್. ಕ್ಲಾರಿಟಿ ಇನ್ ಮೈಂಡ್ ಅಂದ್ರೆ ಮನಸ್ಸಿನಲ್ಲಿ ಸ್ಪಷ್ಟತೆ, ಪ್ಯೂರಿಟಿ ಇನ್ ಹಾರ್ಟ್ ಅಂದ್ರೆ ಹೃದಯದಲ್ಲಿ ಶುದ್ಧತೆ. ಇವೆರಡು ಇದ್ರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ. ಓಕೆ. ನಾನು ಕಮ್ಯುನಿಕೇಶನ್ ಹೇಳ್ಬೇಕಾದ್ರೆ ಈ ತರ ಹೇಳ್ತಾ ಇರ್ತೀನಿ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ಸೊ ಎರಡೂ ಕಡೆ ಇಲ್ಲೊಂದು ರೀತಿ ಕ್ಲಾರಿಟಿ ಇರಬೇಕು ಅನ್ನುವಂಥದ್ದು ತುಂಬಾ ಚೆನ್ನಾಗಿ ತಾವು ಕೂಡ ಹೇಳ್ತಾ ಇದ್ದೀರಿ. ಯೂಟ್ಯೂಬ್ ಲೈವ್ ನಲ್ಲಿ ಇರುವಂತಹ ಭೀಮಪ್ಪ ಚಿಗೋಡೊಳ್ಳಿ ಅವರು, ಸರ್ ಗುಡ್ ಮೋಟಿವೇಶನ್ ಸರ್ ಅಂತ ಹೇಳಿದ್ದಾರೆ. ಹಾಗೆ ರಾಜೇಶ್ ರಾವ್ ಅವರು, ಐ ಹ್ಯಾವ್ ಅಟೆಂಡೆಡ್ ಮೆನಿ ಆಫ್ ಹಿಸ್ ಪ್ರೋಗ್ರಾಮ್ ಅಂಡ್ ಆಲ್ಸೋ ಲರ್ನ್ ಫ್ರಮ್ ಹಿಮ್. ಹಿಸ್ ಗೇಮ್ಸ್, ಸಾಂಗ್ಸ್, ಸೆಷನ್ಸ್ ಆರ್ ಫ್ಯಾಂಟಾಸ್ಟಿಕ್, ಲಾಡ್ ಆಫ್ ಫನ್ ಅಂತ ಹೇಳಿದಿರಿ. ಭೀಮಪ್ಪ ಮತ್ತು ರಾಜೇಶ್ ರಾವ್ ಇಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಳಿನಾ ಕರಿಗೌಡರ್ ಹಾಯ್ ಸರ್ ಅಂದಿದ್ದೀರಿ. ನಾವಿಬ್ರು ಸೇರಿ ಹಾಯ್ ಅಂತೀವಿ ಅಷ್ಟೇ. ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಉತ್ತರವನ್ನ ಕೊಡುವಂಥದ್ದು ಕೂಡ ಮಾಡ್ತೇವೆ ಲೈವ್ ನಲ್ಲಿ ಇರೋದ್ರಿಂದ. ಹಾಗಾಗಿ ಆಡಿಯನ್ಸ್, ಯು ಆರ್ ವೆಲ್ಕಮ್ ಟು ಆಸ್ಕ್ ಕ್ವಶನ್ಸ್. ಓಕೆ. ಆಮೇಲೆ ಇನ್ನೊಂದು, ನಿಮಗೆ ಪ್ರಶ್ನೆಗಳು ಕೇಳಿದ್ರೆ ಮಾತ್ರ ಉತ್ತರ ಸಿಗೋದು. ಈಗ ನಾನೇನ್ ಮಾಡ್ತಾ ಇದ್ದೀನಿ ನೋಡಿ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಸರ್ ಇಂದ ಉತ್ತರ ಸಿಗ್ತಾ ಇದೆ, ಹಾಗೆ ಮುಂದುವರಿಸ್ತೀನಿ ನನ್ನ ಕೆಲಸನ. ಆದರೆ ನೀವು ಭಾಗಿಯಾಗಬಹುದು ಅನ್ನುವ ಮಾಹಿತಿಯನ್ನ ಇಲ್ಲಿ ನೀಡ್ತಾ, ಸರ್ ನನಗೆ ಈ ಸಂಸ್ಥೆ ಅಂದಮೇಲೆ ಇಂಟರ್ನಲ್ ಟ್ರೈನರ್ಸು ಇರ್ತಾರೆ, ನಾವೆಲ್ಲ ಎಕ್ಸ್ಟರ್ನಲ್ ಟ್ರೈನರ್ಸು, ನನ್ನನ್ನು ಸೇರೆ. ಇಲ್ಲಿ ನನಗೇನು ಅಂದ್ರೆ ಯಾವುದು ಹೆಚ್ಚು ಪರಿಣಾಮಕಾರಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಆ ಸಂದರ್ಭಗಳಲ್ಲಿ ಎರಡೂ ಪರಿಣಾಮಕಾರಿ. ನೋಡಿ, ಈಗ ಇಂಟರ್ನಲ್ ಟ್ರೈನರ್ಸ್ ಅಲ್ಲಿ ಏನು ಬೆನಿಫಿಟ್ ಇದೆ ಅಂದ್ರೆ, ನಾನು ಇವಾಗ ಫಾರ್ಮಾಸ್ಯೂಟಿಕಲ್ ಕಂಪನಿಗೂ ಹೋಗ್ತೀನಿ, ಎಂಜಿನಿಯರಿಂಗ್ ಕಂಪನಿಗೂ ಹೋಗ್ತೀನಿ, ಬಿಲ್ಡರ್ಸ್ಗೆ ಹೋಗ್ತೀನಿ, ರಿಟೇಲರ್ಗೆ ಹೋಗ್ತೀನಿ, ಹಾಸ್ಪಿಟ್ಲ್ಗೆ ಹೋಗ್ತೀನಿ, ಹೋಟೆಲ್ಗೆ ಹೋಗ್ತೀನಿ. ತಾತ್ವಿಕವಾಗಿ ನಾನು ಮಾತಾಡ್ತೀನಿ. ಈಗ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು ಅಂತ ಮಾತಾಡ್ತೀನಿ, ಸೆಲ್ಫ್ ಮೋಟಿವೇಶನ್, ಉತ್ಸಾಹ ಇರಬೇಕು ಅಂತ ಹೇಳ್ತೀನಿ. ಆದರೆ ಯಾವ ಕಂಪನಿಗೆ ಹೋಗಿದ್ದೀನಿ, ಈಗ ಹಾಸ್ಪಿಟ್ಲ್ಗೆ ಹೋಗಿದ್ರೆ ಪಾಸಿಟಿವ್ ಆಟಿಟ್ಯೂಡ್ ಇನ್ ಎ ಹಾಸ್ಪಿಟಲ್ ಹೇಗೆ ಅನ್ನೋದು ಹೆಚ್ಚಾಗಿ ಇಂಟರ್ನಲ್ ಟ್ರೈನರ್ಸ್ ಗೊತ್ತಿರುತ್ತೆ. ಅದೇ ಪಾಸಿಟಿವ್ ಆಟಿಟ್ಯೂಡ್ ಇನ್ ಎ ಫಾರ್ಮಾಸ್ಯೂಟಿಕಲ್ ಕಂಪನಿ ಅನ್ನೋರು ಇಂಟರ್ನಲ್ ಟ್ರೈನರ್ಸ್ ಗೊತ್ತಿರುತ್ತೆ. ಅಂಡ್ ಅವರು ಆ ಪಾಸಿಟಿವ್ ಆಟಿಟ್ಯೂಡ್ನ ಇಂಟರ್ನಲ್ ಟ್ರೈನರ್ ಎಕ್ಸ್ಪ್ಲೇನ್ ಮಾಡುವಾಗ ಅವರು ಕೆಲವು ಉದಾಹರಣೆಗಳನ್ನ, ದೃಷ್ಟಾಂತಗಳನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಸಂಸ್ಥೆನಲ್ಲಿ ಆಗಿರೋದೇ ದೃಷ್ಟಾಂತಗಳು. ಅಂಥದ್ದು ನಾವು ಕೋಟ್ ಮಾಡೋದು ಕಷ್ಟ. ಬಿಕಾಸ್ ನಾವು ಜನರಲ್ ಆಗಿ ಹೇಳ್ತೀವಿ, ಜನರಲ್ ಆಗಿ ಒಂದು ಸೋಷಿಯಲ್ ಎಕ್ಸಾಂಪಲ್ಸ್ ನಾವು ಕೊಡ್ತೀವಿ. ಆದ್ರಿಂದ
ಇಂಟರ್ನಲ್ ಟ್ರೈನರ್ಸ್ ಬೇಕು ಟು ಮೇಕ್ ದ ಪ್ರೋಗ್ರಾಮ್ ವೆರಿ ರೆಲೆವೆಂಟ್, ಆ ಕೇಳುಗರಿಗೆ ಅನ್ವಯವಾಗೋ ರೀತಿಯಲ್ಲಿ ತುಂಬಾ ಹತ್ತಿರವಾಗಿರತಕ್ಕಂಥ ದೃಷ್ಟಾಂತಗಳನ್ನು ಕೊಟ್ಟು ಅರ್ಥ ಮಾಡಿಸೋದಕ್ಕೆ ಇಂಟರ್ನಲ್ ಟ್ರೈನರ್ಸ್ ಬೇಕು. ಆದ್ರೆ ಓಕೆ. ಈ ಇಂಟರ್ನಲ್ ಟ್ರೈನರ್ಸೇ ಯಾಕೆ ಮಾಡಬಾರ್ದು ಅಂದ್ರೆ, ಜನರಲಿ ಇಂಟರ್ನಲ್ ಟ್ರೈನರ್ಸ್ ತಗೊಂಡ್ರೆ ಒಂದು 2-3 ಕಂಪನಿಗಳಲ್ಲಿ ಅವ್ರು ಕೆಲಸ ಮಾಡಿರ್ಬೋದು ಅಂತ ಇಟ್ಕೊಳ್ಳಿ. ಸೊ ಅವರ ಅನುಭವ, ಪಾಸಿಟಿವ್ ಆಟಿಟ್ಯೂಡ್ ಮೇಲೆ ಅದಕ್ಕೆ ಮಾತ್ರ ಸೀಮಿತವಾಗಿದೆ. ವೆರಸ್ ನಾನು ಇದುವರೆಗೂ ಸುಮಾರು 5 ಲಕ್ಷ ಜನರಿಗೆ ಪ್ರೋಗ್ರಾಮ್ ಮಾಡಿದ್ದೆ, 675 ಕಂಪನಿಗಳಲ್ಲಿ ಪ್ರೋಗ್ರಾಮ್ ಮಾಡಿ. ಸೊ ಡೆಫಿನೆಟ್ಲಿ ಪ್ರೋಗ್ರಾಮ್ಗಳು ಮಾಡೋವಾಗ ಜನ ಏನ್ ಅಂದ್ಕೊಳ್ತಾರೆ, ನನ್ನಿಂದ ಜನ ಕಲಿತಾರೆ ಅಂತ. ಇದು ಸುಳ್ಳಿದು. ಎಷ್ಟೋ ನಾವು ಅವರಿಂದ ಕಲಿತೀನಿ ನಾನು. ಅದಕ್ಕೆ ಸರ್ ನಾನು ಈ ಫೀಲ್ಡ್ ಅಲ್ಲಿ ಆರಿಸ್ಕೊಂಡಿದ್ದೆ, ಅದಕ್ಕೆ ನಾನು ರೆಗ್ಯುಲರ್ ಆಗಿ ಕಲಿಯೋಣ ಅಂತ. ಸೊ ಸೊ ನಾವು ಇಷ್ಟು ಜನನ ನಾನು ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಅನೇಕರಿಂದ ಕಲ್ತಿದ್ದೀನಿ. ಸೊ ಏನಾಗುತ್ತೆ ಅವಾಗ, ನಾನು ಎಕ್ಸ್ಟರ್ನಲ್ ಟ್ರೈನರ್ ಪಾಠ ಮಾಡುವಾಗ ಅವ್ರು ಅದೇ ಒಂದು ಸಬ್ಜೆಕ್ಟ್ಗೆ ಡಿಫರೆಂಟ್ ದೃಷ್ಟಿಕೋನಗಳಿಂದ ಹೇಳೋದಕ್ಕೆ ಅವ್ರಿಗೆ ಇದಾಗುತ್ತೆ, ಅನುಕೂಲವಾಗುತ್ತೆ. ಆ ಸಾಮರ್ಥ್ಯ ಎಕ್ಸ್ಟರ್ನಲ್ ಟ್ರೈನರ್ಗೆ ಇರುತ್ತೆ. ಸೊ ಇಂಟರ್ನಲ್ ಟ್ರೈನರ್ಸು ಕೆಲವು ಸಂದರ್ಭಗಳಲ್ಲಿ ತುಂಬಾ ಮುಖ್ಯ. ಯಾವ್ಯಾವ್ದು ವರ್ಕ್ ರಿಲೇಟೆಡ್ ಇರ್ಬೋದು, ಅಥವಾ ಇನ್ಸ್ಟನ್ಸ್ ರಿಲೇಟೆಡ್ ಇರ್ಬೋದು, ಸೇಫ್ಟಿ, ಇಂಥವೆಲ್ಲಾನು. ಎಕ್ಸ್ಟರ್ನಲ್ ಟ್ರೈನರ್ಸ್ ಆರ್ ವೆರಿ ಮಚ್ ನೀಡೆಡ್. ತುಂಬಾ ವ್ಯಾಪ್ತವಾಗಿರತಕ್ಕಂಥ ಒಂದು ಜ್ಞಾನ ಅಥವಾ ಹೇಳತಕ್ಕಂಥ ಕಲೆ. ಈಗ ಎಕ್ಸ್ಟರ್ನಲ್ ಟ್ರೈನರ್ಸ್ಗೆ ಇರತಕ್ಕಂಥ ವಾಕ್ಚಾತುರ್ಯ ಇರ್ಬೋದು, ಅಥವಾ ಒಂದು ಭಾಷಣ ಮಾಡುವ ಕಲೆ ಇರ್ಬೋದು, ಅಥವಾ ದೃಷ್ಟಾಂತಗಳನ್ನು ಹೇಳತಕ್ಕಂಥ ಚಾಕಚಕ್ಯತೆ ಇರ್ಬೋದು. ಇಂಥ ಒಂದು ಕೌಶಲ್ಯಗಳು ಇಂಟರ್ನಲ್ ಟ್ರೈನರ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಿಂದ ಆ ಸಂದರ್ಭಗಳಲ್ಲಿ ಆ ಸಬ್ಜೆಕ್ಟ್ಗಳ ಆಧಾರದ ಮೇಲೆ ನಾವು ಇದಕ್ಕೆ ಈ ಪಾರ್ಟಿಸಿಪೆಂಟ್ಸ್ಗೆ ಎಕ್ಸ್ಟರ್ನಲ್ ಟ್ರೈನರ್ ಬೆಟರಾ, ಇಂಟರ್ನಲ್ ಟ್ರೈನರ್ ಬೆಟರಾ ಅಂತ ಅಂದ್ಕೊಂಡು ವಿ ನೀಡ್ ಟು ಕಂಡಕ್ಟ್ ಪ್ರೋಗ್ರಾಮ್ಸ್ ಅಕಾರ್ಡಿಂಗ್ಲಿ ಅಂತ ಹೇಳಿ. ಎಸ್ ಸರ್, ರಾಜೇಶ್ ರಾವ್ ಮೆಸೇಜ್ ಮಾಡಿದ್ದಾರೆ. I want to ask about the movie that Ashwath sir has made, ಪರಿವರ್ತನೆ, which has many life lessons ಅಂತ ಹೇಳಿದೆ. ಹೌದು, ಇದು ನಾನು ಎಸ್ಪೆಷಲಿ ವರ್ಕರ್ಸ್ ಅಂಡ್ ಆಪರೇಟರ್ಸ್ಗೆ ಒಂದು ಟ್ರಾನ್ಸ್ಫರ್ಮೇಷನ್ ಅನ್ನೋದರ ಮೇಲೆ ಒಂದು ಪರಿವರ್ತನೆ ಅಂತ ಒಂದು ಫಿಲ್ಮ್ ಮಾಡಿದೆ. ಅದರಲ್ಲಿ ಒಬ್ಬ ವರ್ಕರು ಇನಿಷಿಯಲ್ ಆಗಿ ಅವ್ರಿಗೆ ಶಿಸ್ತಿರೋದಿಲ್ಲ, ಉತ್ಸಾಹ ಇರೋದಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇರೋದಿಲ್ಲ, ದುಶ್ಚಟಗಳೆಲ್ಲ ಇರುತ್ತೆ. ಆಮೇಲೆ ಒಬ್ಬ ಹಿರಿಯರ ಸಂಘ ದೊರೆತಿದ್ರಿಂದ ಅವರು ಬುದ್ಧಿವಾದನ ಕೇಳಿ ಅವ್ನು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಈ ಒಂದು ಫಿಲ್ಮ್ ಅಲ್ಲಿ ಏನ್ ಮಾಡಿದ್ದೀವಿ ಅಂದ್ರೆ, ಆಕ್ಚುಲ್ ಆಗಿ ಕೆಲವರು ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಆ ಫಿಲ್ಮ್ ನೋಡ್ಬಿಟ್ರೆ ಒಂದು ಫ್ಯಾಕ್ಟ್ರಿಗೆ ಹೋಗ್ ಬಂದಾಗ ಆಗುತ್ತೆ ಅಂತ ಹೇಳ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಏನೇನು ನಡೆಯುತ್ತೋ, ಒಂದು ಇಂಟರ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಫ್ರಸ್ಟ್ರೇಷನ್ ಇರ್ಬೋದು, ಅಥವಾ ಲೇಜಿ ಪೀಪಲ್ ಇರ್ಬೋದು, ತುಂಬಾ ನಿಷ್ಠಾವಂತರು ಇರ್ಬೋದು. ಸೊ ಎಲ್ಲಾ ತಗೊಂಡು ನಾನು ಕ್ರೋಢೀಕರಿಸಿ ಅದನ್ನು ಆರ್ಟಿಕ್ಯುಲೇಟ್ ಮಾಡಿರೋದ್ರಿಂದ ಪೀಪಲ್ ಏನ್ ಹೇಳ್ತಾರೆ ಅಂದ್ರೆ, ಇದು ಆಲ್ಮೋಸ್ಟ್ ನಮ್ಮ ಕಂಪನಿಯಲ್ಲಿ ಆಗ್ತಾ ಇರೋ ತರ ನಡೆಯುತ್ತೆ, ಪ್ಲಸ್ ಅದಕ್ಕೆ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಅದು ತುಂಬಾ ಜನಪ್ರಿಯವಾಗಿರ್ತಕ್ಕಂಥ, ಜನರಿಗೆ ಅರ್ಥವಾಗತಕ್ಕಂಥ, ಜನರಂಜನೀಯವಾದ ಮತ್ತು ಮನರಂಜನೀಯವಾದ, ಯಟ್ ವಿಚಾರ ಪ್ರಚೋದಕವಾಗಿರತಕ್ಕಂಥ ಒಂದು ಸಮಗ್ರ ಜೀವನವನ್ನ ಕೊಡುವ ಸರ್ವತೋಮುಖವಾಗಿರತಕ್ಕಂಥ ಒಂದು ಚಿತ್ರ ಅಂತ ಜನಗಳ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಎಸ್ ಸರ್, ಈಗ ಶೋಭಾ DN ಹೀಗೆ ಕೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಸರ್, ಹೌ ಮೆನಿ ಅವರ್ಸ್ ಆಫ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟ್ರೈನಿಂಗ್ ಈಸ್ ನೆಸೆಸರಿ ಫಾರ್ ಎನ್ ಎಂಪ್ಲಾಯಿ ಇನ್ ಎ ಇಯರ್ ಅಂತ. ನೋ, ಇಟ್ ಡಿಪೆಂಡ್ಸ್ ಆನ್ ದಿ ಪೊಸಿಷನ್ ವಿಚ್ ಹಿ ಹೋಲ್ಡ್ಸ್. ನೋಡಿ, ಸೀನಿಯರ್ಸ್ ಆದ್ರೆ, ಸಪೋಸ್ ವೈಸ್ ಪ್ರೆಸಿಡೆಂಟ್, ಜನರಲ್ ಮ್ಯಾನೇಜರ್ ಇಂಥವ್ರು ಮಾಡಬೇಕು ಅಂದ್ರೆ, ಇಟ್ ಈಸ್ ಬೆಟರ್ ಯು ಹ್ಯಾವ್ ಮೋರ್ ಆಫ್ ಎಕ್ಸ್ಟರ್ನಲ್ ಟ್ರೈನರ್ಸ್. ಬಿಕಾಸ್ ಅವ್ರು ಸೀನಿಯರ್ ಮ್ಯಾನೇಜರ್ ಆಗಿರೋದ್ರಿಂದಾನೇ ಅವರ ನಾಲೆಡ್ಜ್ ಬೇಸ್ ಚೆನ್ನಾಗಿರುತ್ತೆ, ಅನುಭವಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕಿಂತ ವಿಭಿನ್ನವಾಗಿ ಹೊಸ ಹೊಸ ವಿಷಯಗಳನ್ನ ಹೇಳಬೇಕು ಅಂದ್ರೆ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಟು ದ ಟ್ರೈನರ್. ಇಂಟರ್ನಲ್ ಟ್ರೈನರ್ಸ್ ಮಾಡ್ತಾರೋ ಇಲ್ಲೋ ನಾವು ಹೇಳಕ್ಕಾಗುತ್ತೆ. ಬಟ್ ಆಸ್ ಯು ಗೋ ಡೌನ್, ವರ್ಕರ್ಸು, ಆಪರೇಟರ್ಸು, ಟೆಕ್ನಿಷಿಯನ್ಸು, ಇನ್ಕ್ಲೂಡಿಂಗ್ ಫಸ್ಟ್ ಲೆವೆಲ್ ಸೂಪರ್ವೈಸರ್ಸು, ಇಂಥವ್ರಿಗೆ ಇಂಟರ್ನಲ್ ಟ್ರೈನರ್ಸು 50%, ಎಕ್ಸ್ಟರ್ನಲ್ ಟ್ರೈನರ್ಸ್ 50% ಆದ್ರೂ ಪರವಾಗಿಲ್ಲ. ವೆರಸ್ ಅಪ್ರೆಂಟಿಸಸ್ಸು ಇಂಥವ್ರು ಇರ್ತಾರಲ್ಲ, ಇಂಥವ್ರಿಗೆ ಹೆಚ್ಚಾಗಿ ಇಂಟರ್ನಲ್ ಟ್ರೈನರ್ಸ್ ಇರ್ತಾರೆ. ಓಕೆ, ಗುಡ್ ಸರ್, ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ. ವಿಜಯ್ ಕುಮಾರ್ ಉಕ್ಕಳಿ ಅವರು ನಮ್ಮ ಗುರಿಯನ್ನು ಹೇಗೆ ನಿಗದಿಗೊಳಿಸುವುದು ಸರ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಗುರಿಗಳನ್ನ ಜೀವನದಲ್ಲಿ ಇಟ್ಕೋಬೇಕು, ಅದು ತುಂಬಾ ಮುಖ್ಯ. ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ಹ್ಯಾವ್ ಎ ಗೋಲ್ ಫಾರ್ ಯುವರ್ ಸೆಲ್ಫ್
ಅದರ್ವೈಸ್ ಸಂಬಡಿ ಎಲ್ಸ್ ವಿಲ್ ಯೂಸ್ ಯು ಟು ಫುಲ್ಫಿಲ್ ಇಸ್ ಗೋಲ್ ಅಂತ. ಅಂದ್ರೆ ಅವ್ರು ಬರೀ ಫಾಲೋಯರ್ಸ್ ಆಗ್ಬಿಡ್ತಾರೆ ಅಷ್ಟೇ. ಹೌದೌದು. ಅದರಿಂದ ಜೀವನದಲ್ಲಿ ಗುರಿಗಳನ್ನು ಇಟ್ಕೋಬೇಕು. ಈಗ ನಾನು ಈ ಪ್ರೋಗ್ರಾಮ್ ಆದ್ಮೇಲೆ ಒಂದು ಟ್ಯಾಕ್ಸಿನಲ್ಲಿ ಕೂತ್ಕೊಂಡ್ಮೇಲೆ ಆ ಟ್ಯಾಕ್ಸಿ ಡ್ರೈವರ್ ಕೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ಸರ್ ಅಂತ. ನಾನು ಹೇಳ್ಬೇಕು ನಾನು ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಪ್ಪ ಅಂತ ಗುರಿ ಹೇಳ್ಬೇಕು. ಆಗ ಕರೆಕ್ಟ್. ಅವನು ಯಾವ್ದೋ ರೋಡಲ್ಲಿ ಹೋಗ್ತಾನೆ. ನಾನು ಕೂತ್ಕೊಂಡ್ಬಿಟ್ಟು ಎಲ್ಲಾದ್ರೂ ಎಲ್ ರೀಚ್ ಆದ್ರೂ ಪರವಾಗಿಲ್ಲಪ್ಪ ಅಂದ್ರೆ ಅವನು ಯಾವ ರೋಡ್ ತಗೊಂಡ್ರು ಪರವಾಗಿಲ್ಲ. ಅವನಿಗೆ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇಫ್ ಯು ಡೋಂಟ್ ನೋ ವೇರ್ ಯು ವಾಂಟ್ ಟು ರೀಚ್, ಎನಿ ರೋಡ್ ಈಸ್ ಓಕೆ ಫಾರ್ ಯು. ಜೀವನದಲ್ಲಿ 5 ರೀತಿಯ ಗುರಿಗಳನ್ನು ಇಟ್ಕೋಬೇಕು ಅಂತ ಅದ್ರ ಮೇಲೇನೆ ಒಂದು ಪ್ರೋಗ್ರಾಮ್ ಮಾಡ್ತೀನಿ ತುಂಬಾ. ಒಂದು, ಇದು ಪ್ರೊಫೆಷನ್ಗೆ ಬೇಕಾಗಿರೋ ಗುರಿಗಳು. ಎಸ್. ಲೈಕ್ ಇನ್ 5 years ಅಲ್ಲಿ ನಾನು ಈ ಕಂಪನಿಗೆ ಜನರಲ್ ಮ್ಯಾನೇಜರ್ ಆಗಬೇಕು. ಈಗ ಅದನ್ನ ಸಾಧಿಸಬೇಕು ಅಂದ್ರೆ ಏನು ಚಟುವಟಿಕೆಗಳು ಮಾಡಬೇಕು, ಯಾವ ಟೈಮ್ ಲಿಮಿಟ್ ಅಲ್ಲಿ ಮಾಡಬೇಕು. ಎರಡನೇದು ಪರ್ಸನಲ್ ಗೋಲ್ಸ್. ಫಾರ್ ಎಕ್ಸಾಂಪಲ್ ಯಾರೋ ದಪ್ಪಕ್ಕಿದ್ದಾರೆ ಅಂತ ಇಟ್ಕೊಳ್ಳಿ, ವಿತ್ ಇನ್ 6 months ಐ ಶುಡ್ ರಿಡ್ಯೂಸ್ ಬೈ 5 kgs ಫಾರ್ ಎಕ್ಸಾಂಪಲ್. ಸೊ ಅದಕ್ಕೆ ಏನ್ ಮಾಡಬೇಕು, ಡಯಟ್ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು. ಕರೆಕ್ಟ್. ಸೊ ಅದು ಪರ್ಸನಲ್ ಗೋಲ್ಸ್, ವೈಯಕ್ತಿಕ ಗುರಿಗಳು. ಮೂರನೇದು ಹಣಕಾಸಿನ ಗುರಿಗಳು. ನೆಕ್ಸ್ಟ್ 5 ವರ್ಷದಲ್ಲಿ ನಾನು 2 ಲಕ್ಷ ಅಥವಾ 10 ಲಕ್ಷ ನಾನು ಸೇವ್ ಮಾಡಬೇಕು. ಅದಕ್ಕೆ ನನ್ನ ಖರ್ಚುಗಳನ್ನು ಹೇಗೆ ಕಡಿಮೆ ಮಾಡಬೇಕು, ನನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ಗುರಿಗಳಿಂಟು. 4ನೇದು ಫ್ಯಾಮಿಲಿ ಗೋಲ್ಸ್, ಅಂದ್ರೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಗೋಲ್ಸ್. ಐ ಥಿಂಕ್ 5 years ಅಲ್ಲಿ ನಾನು ಸ್ವಂತ ಮನೆ ಕಟ್ಟಬೇಕು ಅಥವಾ 3 years ಅಲ್ಲಿ ಮಗಳ ಮದುವೆ ಮಾಡಬೇಕಿಂತ. ಅಂಡ್ ಲಾಸ್ಟ್ ಅಲ್ಲಿ ಸಾಮಾಜಿಕ ಗುರಿಗಳು. ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸಲ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬೇಕು, 2 ತಿಂಗಳಿಗೊಂದ್ಸಲ ಒಂದು ಅನಾಥಾಶ್ರಮಕ್ಕೆ ಹೋಗ್ಬೇಕು. ಆ ತರ 5 ಗುರಿಗಳನ್ನ ನಾವು ಇಟ್ಕೊಳ್ಬೇಕು. ಒಂದು ನಮ್ಮ ಪ್ರೊಫೆಷನಲ್ ಅಂದ್ರೆ ವ್ಯಾವಹಾರಿಕ, 2 ನಮ್ಮ ವೈಯಕ್ತಿಕ, 3 ನಮ್ಮ ಸಾಮಾಜಿಕ, 4 ನಮ್ಮ ಆರ್ಥಿಕ ಮತ್ತು 5ನೇದು ನಮ್ಮ ಕೌಟುಂಬಿಕ. ಆ ಗುರಿಗಳನ್ನ ನಾವು ಇಟ್ಕೊಂಡು ಚಟುವಟಿಕೆಗಳನ್ನ ಹಾಕೊಂಡ್ರೆ ನಮ್ಮ ಜೀವನಕ್ಕೆ ಒಂದು ಗೊತ್ತು ಗುರಿ ಅನ್ನೋದು ಸಿಗುತ್ತೆ. ಕೊನೆ ಪದ ಯೂಸ್ ಮಾಡಿದ್ರಲ್ಲ, ಗೊತ್ತು ಗುರಿ ಅಂತ. ಹೌದೌದು. ಆ ಗುರಿನ ನಾವು ಗೊತ್ತು ಮಾಡ್ಕೋಬೇಕು, ಹೌದು. ಯಾವ ಗುರಿ ಅಂತ. ಆ ಗುರಿ ಗೊತ್ತು ಮಾಡ್ಕೋಬೇಕು ಅನ್ನೋದು ಗೊತ್ತಾದ್ರೇನೆ ನಾವೆಲ್ಲ ಉದಾರ ಆಗೋದು. ಎಸ್ ಸರ್, ನಮ್ ಜೊತೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಗೀತಾ ಇದ್ದಾರೆ. ಏನ್ ಕೇಳ್ತಾರೆ ನೋಡೋಣ. ಎಸ್ ಗೀತಾ. ಸರ್ ನಮಸ್ತೆ. ಸರ್ ನಾನು ಕೇಳೋ ಕ್ವಶನ್ ನಮ್ಮ ಜಯಪ್ರಕಾಶ್ ಸರ್ ಕೇಳ್ಬಿಟ್ಟಿದ್ದಾರೆ. ಅಂದ್ರೆ ತರಬೇತಿ ಹೇಗೆ ಬೇಕು ಅಂತ ಕೇಳೋಣ ಅನ್ಕೊಂಡೆ, ಅವರೇ ಕೇಳ್ಬಿಟ್ಟಿದ್ದಾರೆ. ಸೊ ನಾನು ಬೇರೆ ಕೇಳ್ತೀನಿ. ತಾವು ಮಾತನಾಡ್ತಾ ಹೇಳಿದ್ರಿ, ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು, ಅವರು ಪಾಕೆಟ್ ಇಂದ ಒಂದು ಚೀಟಿ ಎತ್ತಿ ಅಂದ್ರೆ ಹೇಳಿದ್ರು, ಅಷ್ಟು ಮೌಲ್ಯಾಧಾರಿತವಾಗಿರಬಹುದು ಆ ಒಂದು ಪದಗಳು. ಅದು ಯಾವುದು ಅಂತ ಹೇಳಿದ್ರೆ ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವಿ ಸರ್. ಅಂದ್ರೆ ಆಕ್ಚುಯಲ್ ಆಗಿ ಇದು ಮೌಲ್ಯಾಧಾರಿತ ನಾನು ಹೇಳೋದಕ್ಕಿಂತ ಕೇಳೋರು ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ನಮಗೆ ಯಾವ ಕಂಪನಿಲಿ ಕರೆದ್ರು ನಾವ್ ಹೇಳೋದು ಒಂದೇ ಪಾಠನೇ, ಹೆಚ್ಚು ಕಡಿಮೆ. ಯಾಕಂದ್ರೆ ಮೌಲ್ಯಗಳು ಸೇಮ್ ಇರುತ್ತೆ. ಆ ವ್ಯಕ್ತಿ 29 ವರ್ಷದಿಂದ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಕ್ರೆಡಿಟ್ ಆ ವ್ಯಕ್ತಿಗೆ ಸಿಕ್ಬೇಕು, ಟೀಚರ್ಗಲ್ಲ. ಯಾಕಂದ್ರೆ ಅವ್ರು ಯಾವ ಕ್ಲಾಸ್ ಅಟೆಂಡ್ ಮಾಡಿದ್ರೋ ಅಲ್ಲಿ ಒಂದು 50 ಜನಕ್ಕೆ ನಾನು ಕ್ಲಾಸ್ ಮಾಡಿದ್ದೀನಿ. ಆಫ್ಟರ್ ಆಲ್ ಸೇಮ್ ಕ್ಲಾಸ್ ಮಾಡಿರ್ತೀನಿ ನಾನು, ಅವ್ರಿಗೊಂದು ಬೇರೆಯವ್ರಿಗೊಂದು ಮಾಡಿರೋದಿಲ್ವಲ್ಲ. ಈ 49 ಜನ ಯಾಕೆ ಫಾಲೋ ಮಾಡ್ತಾ ಇಲ್ಲ? ಸೊ ಇದು ತಗೊಳ್ಳೋದು ಹೇಗೆ ಅನ್ನೋದ್ರ ಮೇಲೆ ಹೋಗುತ್ತೆ. ನಮ್ಮ ಕ್ಲಾಸಲ್ಲಿ ಕೆಲವರು ಕೇಳ್ತಾರೆ, ಸರ್ ಇಷ್ಟೊಂದು ಲಕ್ಷ ಜನಕ್ಕೆ ಪ್ರೋಗ್ರಾಮ್ ಮಾಡಿದ್ದೀನಿ ಅಂತಲ್ಲ, ಎಷ್ಟು ಜನ ಇಂಪ್ರೂವ್ ಆಗಿದ್ದಾರೆ ಸರ್ ನಿಮ್ಮ ಕ್ಲಾಸಿಂದ? ಅದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ವಿಚ್ ಈಸ್ ನೋನ್ ಟು ಯು. ಈಗ ನೀರಿನ ಹನಿಗಳು, ಶುದ್ಧವಾದ ನೀರಿನ ಹನಿಗಳು ಮಣ್ಣಿನ ಮೇಲೆ ಬಿದ್ದರೆ ಏನೂ ಆಗೋದಿಲ್ಲ. ಒಂದು 5 ನಿಮಿಷ ತೇವ ಇರುತ್ತೆ, ಆಮೇಲೆ ಒಣಗೋಗುತ್ತೆ. ಅದೇ ಶುದ್ಧವಾದ ನೀರಿನ ಹನಿಗಳು ಒಂದು ಗಿಡದ ಮೇಲೆ ಬಿದ್ದರೆ ಗಿಡ ಸ್ವಲ್ಪ ಬೆಳಿಬೋದು. ಅದೇ ಶುದ್ಧವಾದ ನೀರಿನ ಹನಿಗಳು ಪಕ್ವವಾಗಿರುವ ಕಪ್ಪೆ ಚಿಪ್ಪಿನ ಒಳಗಡೆ ಹೋದ್ರೆ ಮುತ್ತಾಗ್ಬೋದು, 1 ಕೋಟಿ ರೂಪಾಯಿ ಮುತ್ತಾಗ್ಬೋದು. ಪಾಯಿಂಟ್ ಇರೋದು ನೀರಿನ ಹನಿಗಳಲ್ಲ, ಅದು ಯಾವುದ್ರ ಮೇಲೆ ಬಿತ್ತು ಅಂತ. ಆ ರೀತಿ ನಾವು ಕಾರ್ಯಕ್ರಮ ಮಾಡೋದು ಅದು ನೀರಿನ ಹನಿಗಳ ತರ. ಆದಷ್ಟು ಶುದ್ಧವಾದ ನೀರನ್ನೇ ನಾವು ಕೊಡೋದು. ಅದು ಜಯಪ್ರಕಾಶ್ ಸರ್ ಆಗ್ಲಿ ಇನ್ನೊಬ್ರಾಗ್ಲಿ ಯಾವ ಟ್ರೈನರ್ ಕೂಡ ಹೇಳೋದೆಲ್ಲ ಹೆಚ್ಚು ಕಡಿಮೆ ಒಳ್ಳೆ ಮೌಲ್ಯಗಳೇ ಹೇಳ್ತಾರೆ. ಆದ್ರೆ ಅವರು ಸರ್ 100% ಹೇಳ್ತೀವಿ. ಎಸ್ 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 ಅಲ್ಲ, ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಮೌಲ್ಯಗಳೇ ಕೊಡ್ತಾ ಇರತಕ್ಕಂತ ಒಂದು ಪ್ರಯಾರಿಟಿ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಈಗ ನಿಮ್ ಪ್ರೋಗ್ರಾಮ್ ಅಲ್ಲಿ ಸತ್ಯ ಹೇಳೋದೇ ಮುಖ್ಯ ಅಂತ ನೀವು ತುಂಬಾ ಹೇಳ್ಬೋದು. ನಾನು ಸತ್ಯ ಹೇಳೋದು ಮುಖ್ಯ ಅಂತ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಖ್ಯ ಉತ್ಸಾಹ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್. ಆ ದೃಷ್ಟಿನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಎಸ್ ಸರ್, ಎಸ್ ಸರ್. ಆದ್ರೆ ಯಾರು ಉತ್ಸಾಹ ಇಲ್ಲದೆ ಮಾಡಿ ಅಂತ ಯಾವ ಟ್ರೈನರ್ ಹೇಳೋದಿಲ್ಲ. ಸೊ
ನಮ್ಮ ಕಾರ್ಯಕ್ರಮ ನೀರಿನ ಹನಿಗಳ ತರ ಅದನ್ನ ಯಾರು ಸ್ವೀಕರಿಸಿದ್ರು ಅನ್ನೋದ್ರ ಮೇಲೆ ಹೋಗುತ್ತೆ. ಆ ವ್ಯಕ್ತಿ ಅವನು ಕಪ್ಪೆ ಚಿಪ್ತಾರ ಅಂತ ಅನ್ಸುತ್ತೆ. ನಾನು ಹಾಕಿದ ನೀರಿನ ಹನಿ ಅದೇನೆ. ಅದೇ ಕಾರ್ಯಕ್ರಮದಲ್ಲಿ ನನ್ನ ನೀರಿನ ಹನಿಗಳು ಎಷ್ಟೋ ಜನರ ಮೇಲೆ ಬಿದ್ದಿದೆ, ಏನು ಪರಿಣಾಮ ಆಗ್ಲಿಲ್ವಲ್ಲ. ಕರೆಕ್ಟ್ ಸೊ ಆ ದೃಷ್ಟಿಯಿಂದ ಇಟ್ ಈಸ್ ವೆರಿ ದ ಸೃಷ್ಟಿ ಔಟ್ಸೈಡ್ ಡಿಪೆಂಡ್ಸ್ ಅಪಾನ್ ದ ದೃಷ್ಟಿ ಇನ್ಸೈಡ್. ನಮ್ಮ ದೃಷ್ಟಿ ಹೇಗಿದೆಯೋ ಸೃಷ್ಟಿ ಆ ತರ ಕಾಣುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಮಾತು ಕೂಡ ಇದೆ. ಯೋಗಿ ಅನೀಶ್ ಹೇಳ್ತಾರೆ, ಕುಡೂಸ್ ಪಿ ನೈಸ್ ಟು ಹಿಯರ್ ಎ ವೆಟ್ರನ್ ಅಂಡ್ ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್, ಪ್ರಣಾಮ್ಸ್ ಟು ಅಶ್ವಥ್ ಜಿ ಅಂತ ಹೇಳಿದ್ದಾರೆ. ಯೋಗಿ ಅನೀಶ್ ಯೋಗ ಇಂಟರ್ನ್ಯಾಷನಲ್ ಡೇ ದಿನ ಅವರು ಕೂಡ ಯೂಟ್ಯೂಬ್ ಲೈವ್ ನಲ್ಲಿ ನಮ್ಮ ಚಾನೆಲ್ ನಲ್ಲಿ ಬಂದಿದ್ರು, ನಮ್ಮ ಆತ್ಮೀಯರು ಸ್ನೇಹಿತರು ಸರ್. ಅವರು ನಿಮ್ಮನ್ನ ಅಭಿನಂದಿಸಿದ್ದಾರೆ ಸರ್. ತುಂಬಾ ಸಂತೋಷ. ಎಸ್ ಸರ್. ನಮ್ಮ ಜೊತೆ ಕಲಾವಿದರಾದ ರವಿನಾಥ್ ಪಟ್ಟಣ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಎಸ್ ರವಿನಾಥ್ ಪಟ್ಟಣ ಶೆಟ್ಟಿ, ಏನ್ ಕೇಳ್ಬೇಕು ಅಂತ ಇದ್ದೀರಿ ನಮ್ಮ ಅಶ್ವಥ್ ಸರ್ನ? ಮೊದಲನೇದಾಗಿ ಅಶ್ವಥ್ ಅವರಿಗೆ ಅಭಿನಂದನೆಗಳು. ಈಗಾಗಲೇ ನೀವೆಲ್ಲ ಪಾಯಿಂಟ್ಸ್ಗಳು ಹೇಳ್ಬಿಟ್ಟಿದೆ, ಎಲ್ಲ ಜೀವನದ ಮೌಲ್ಯಕ್ಕೆ ಬೇಕಾಗಿರುವಂತ ಪಾಯಿಂಟ್ಸ್. ಆದ್ರಿಂದ ಇಲ್ಲಿ ಕ್ವಶನ್ ಏನು ಹುಟ್ಟೋದೇ ಇಲ್ಲ ನನಗೆ. ಆದ್ರಿಂದ ನಿಮಗೆ ಅಭಿನಂದನೆಗಳನ್ನ ಹೇಳ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ನಮ್ಮ JP ಸರ್ ಅವ್ರಿಗೆ ಮತ್ತೊಂದು ತುಂಬಾ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಪಾಯಿಂಟ್ಸ್ಗಳು ಕೂಡ ನಮ್ಗೆ ಅವು ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಅಪ್ಲೈ ಮಾಡ್ಕೊಳಕ್ ಸಾಧ್ಯ. ಎಷ್ಟ ನೀವು ನೀರಿನ ಬಗ್ಗೆ ಹೇಳಿದ್ರೆ, ನೀರಿನಲ್ಲಿ ಕಪ್ಪೆ ಚಿಪ್ಪಲ್ಲಿ ಬೀಳೋದು ಅಂತ. ಈಗ ಸಮುದ್ರದ ಹತ್ರ ಹೋಗ್ಬಿಟ್ಟು ಒಂದು ಸ್ಪೂನ್ ತಗೊಂಡೋದ್ರೆ ಸ್ಪೂನ್ ಅಷ್ಟು ನೀರು ಬರುತ್ತೆ. ಅದೇ ಒಂದು ಲೋಟ ತಗೊಂಡೋದ್ರೆ ಲೋಟ ಅಷ್ಟು ನೀರು ಬರುತ್ತೆ. ಬಕೆಟ್ ತಗೊಂಡೋದ್ರೆ ಬಕೆಟ್ ಅಷ್ಟು ನೀರು ಬರುತ್ತೆ. ನಮ್ಮ ಹತ್ರ ಏನಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಪ್ಲಸ್ ಇನ್ನೊಂದು, ನಾವು ರಿಸೆಪ್ಟಿವ್ ಆಗಿದ್ವ ಅನ್ನೋದಕ್ಕೂ ಹೋಗುತ್ತೆ. ಈಗ ನೋಡಿ, ಇದರಲ್ಲಿ ನೀರು ತುಂಬಬೇಕು ಅಂದ್ರೆ ಫಸ್ಟ್ ಇದು ಖಾಲಿ ಆಗಿರ್ಬೇಕು, ಪ್ಲಸ್ ಇದು ಓಪನ್ ಆಗಿರ್ಬೇಕು. ಆಗ ಬೇರೆಯವರ ಜ್ಞಾನ ನಮ್ಗೆ ಬರುತ್ತೆ. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಟ್ಯಾಪ್ ಅಲ್ಲಿ ನೀರು ಬರ್ತಾ ಇದೆ, ಆದ್ರೆ ಇದನ್ನ ಈಗಿಟ್ರೆ ಹೆಂಗೋಗುತ್ತೆ? ನೀರು ಹೋಗೋದಿಲ್ವಲ್ಲ, ಬಿಕಾಸ್ ಓಪನ್ ಇಲ್ವಲ್ಲ. ಸೊ ಆ ರೀತಿ ಒಬ್ಬ ಮನುಷ್ಯ ಓಪನ್ ಆಗಿದ್ರೆ ಹೇಳಿದ್ ಸ್ವಲ್ಪ ಒಳಗಡೆ ಹೋಗುತ್ತೆ. ಅದಕ್ಕೆ ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅನ್ನೋದು. ಹೌದು, ಓಪನ್ ಆಗಿಲ್ದಲೆ ಕ್ಲೋಸ್ಡ್ ಆಗಿದ್ರೆ ಆಗೋದಿಲ್ಲ ಅಂತ. ಹೌದಲ್ಲ? ಸಕಲಕ್ಕೂ ಕಾರಣ ಮನಸ್ಸು, ಮಾಡುವುದು ಯಾವಾಗಲೂ ಸರ್ಕಸ್ಸು, ಅದರ ನಿಯಂತ್ರಣ ಒಂದು ತಪಸ್ಸು, ದೊರೆಯುವುದು ನಿನಗಾಗ ಶ್ರೇಯಸ್ಸು. ಕರೆಕ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ವಿನುತಾ ಟೀಚರ್ ನಮ್ ಜೊತೆ ಇದ್ದಾರೆ. ಎಸ್ ವಿನುತಾ. ಹಾ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನೀವು ಕ್ಲಾರಿಟಿ ಇನ್ ಮೈಂಡ್ ಅಂತ ಹೇಳಿದ್ರಿ. ಕೆಲವು ಸಲ ಬಹಳ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀವಿ ಸರ್ ನಾವು. ಆ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡಿ ಕ್ಲಾರಿಟಿಗೆ ಹೇಗ್ ಬರ್ಬೇಕು ಅಂತ ಹೇಳಿ ಗೊತ್ತಾಗ್ಬೇಕಾಗಿತ್ತು ಸರ್. ಒಂದು ಅಂಕಿಅಂಶಗಳ ಆಧಾರದ ಮೇಲೆ ನಿರ್ಧಾರ ತಗೊಳ್ಳೋದ್ರಿಂದ ಕ್ಲಾರಿಟಿ ಬರುತ್ತೆ. ಸುಮ್ಮನೆ ನಮ್ಮ ಅನುಭವಗಳು ಮತ್ತು ಅನಿಸಿಕೆಗಳ ಆಧಾರದ ಮೇಲೆ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್, ಈ ಮನೆ ಬಾಡಿಗೆಗೆ ತಗೊಳ್ಬೇಕಾ ಆ ಮನೆಗೆ ಬಾಡಿಗೆಗೆ ತಗೊಳ್ಬೇಕಾ ಅಂತ ನಮ್ಗೆ ನಿರ್ಧಾರ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ, ಒಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಏನೇನ್ ಪಾಯಿಂಟ್ಸ್ ಬೇಕು ಅಂತ ಒಂದು 10 ಪಾಯಿಂಟ್ ಬರೀಬೇಕು. ಮನೆ ನೀಟಾಗಿರ್ಬೇಕು, ನೀರು ಬರ್ತಾ ಇರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಎಲ್ಲಾನು. ಸೊ ಎರಡಕ್ಕೂ ಅಂಕಿಅಂಶಗಳಾಗ್ಬೇಕು. ಈ ಮನೆ ನೀಟಾಗಿದೆ, ಆ ಮನೆ ನೀಟಾಗಿದೆ. 0 to 10 ಮಾರ್ಕ್ಸ್ ಅಲ್ಲಿ ಇದಕ್ಕೆಷ್ಟು ಮಾರ್ಕ್ಸು, ಅದಕ್ಕೆಷ್ಟು ಮಾರ್ಕ್ಸ್, ಇದಕ್ಕೆಷ್ಟು, ಅದಕ್ಕೆಷ್ಟು. ಯಾವಾಗ ಅಂಕಿಅಂಶಗಳನ್ನ ನೀವು ಮಾಡೋಕ್ ಸ್ಟಾರ್ಟ್ ಮಾಡ್ತೀರೋ ಮನಸ್ಸಿನಲ್ಲಿ ಸ್ವಲ್ಪ ಸ್ಪಷ್ಟತೆ ಬರುತ್ತೆ. 2, ಅಲ್ಲಿಗೂ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ತಜ್ಞರು ಇರ್ತಾರೆ. ಯಾವ ತರ ನಮ್ಗೆ ಹೊಟ್ಟೆ ನೋವು ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವೋ, ಹೊಟ್ಟೆ ನಮ್ದಾದ್ರೂ ಹೊಟ್ಟೆ ಹೇಗ್ ಕೆಲಸ ಮಾಡುತ್ತೆ ಅಂತ ಡಾಕ್ಟರ್ ಗೊತ್ತು, ನಮಗ್ ಗೊತ್ತಿಲ್ಲ. ಸೊ ತಜ್ಞರ ಹತ್ರ ಹೋದಾಗ ಅವ್ರು ಒಂದ್ ಮಾತು ಹೇಳ್ತಾರೆ, ನೋಡಮ್ಮ ಈ ತರ ಈಗ ನಿಮ್ಮ ಹತ್ರ 1-2 ಲಕ್ಷ ಇದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನಿಮ್ಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ಫೈನಾನ್ಷಿಯಲ್ ಕನ್ಸಲ್ಟ್ ಹತ್ರ ಹೋಗ್ಬೇಕು. ಅವ್ನು ತಿಳಿದಿರೋ ತರ ಅವನೇನೋ ಹೇಳ್ತಾನ ಅವನು. ಕೆಲವು ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ಸ್ ಇದ್ದಾರೆ. ಈಗ ಇದಾರೆ, ಎಲ್ಲರೂ ಇದ್ದಾರೆ. ಸೈಕಿಯಾಟ್ರಿಸ್ಟ್ ಇದ್ದಾರೆ, ಫೈನಾನ್ಷಿಯಲ್ ಪ್ಲಾನರ್ಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ, ಕೋಚ್ಗಳಿದ್ದಾರೆ. 2ನೇದು. ಮತ್ತು 3ನೇದು, ನಮ್ಮ ಹಳೆಯ ಅನುಭವಗಳಿಂದಾನು ಹೋಗ್ಬೋದು. ಈಗ ಇಂಥದ್ದೇ ಒಂದು ಪರಿಸ್ಥಿತಿ ನನಗೆ 5 ವರ್ಷಗಳ ಹಿಂದೆ ಬಂದಿತ್ತು. ಆಗ ನಾನೇನೋ ಆಕ್ಷನ್ ತಗೊಂಡ್ರೆ ಆದ್ರೆ ಅದು ಸರೋಗ್ಲಿಲ್ಲ, ಆದ್ರಿಂದ ಆ ಆಕ್ಷನ್ ತಗೊಳ್ಬಾರ್ದು. ಅಥವಾ ಏನೋ ಆಕ್ಷನ್ ತಗೊಂಡ್ರಿಂದ ಒಳ್ಳೇದಾಯ್ತು, ಆ ಆಕ್ಷನ್ ಒಳ್ಳೇದು. 3ನೇದು ಲಾಸ್ಟ್ ಪಾಯಿಂಟ್, ನಮ್ಮಲ್ಲೆಲ್ಲ ಒಂದು ಇಂಟ್ಯೂಷನ್ ಅಂತ ಇದೆ.
ಇಂಟ್ಯೂಷನ್ ಅಂದ್ರೆ ಏನಂದ್ರೆ ಅದಕ್ಕೆ ಅಂಕಿಅಂಶಗಳ ಆಧಾರ ಇಲ್ಲ, ಅದು ತಾರ್ಕಿಕವಾಗಲ್ಲ, ಆದ್ರೆ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಅದು ಸರಿ ಅಂತ ಅನ್ಸುತ್ತೆ ಎಸ್. ನೋಡಿ. ದಿಸ್ ಈಸ್ ಕಾಲ್ಡ್ ಇಂಟ್ಯೂಷನ್ ಅಂತ ಹೇಳ್ತೀವಿ, ಇನ್ನರ್ ವಾಯ್ಸ್ ಅಂತ ಹೇಳ್ತೀವಿ. ಸೊ ಅದರ ಆಧಾರ ಅದು ಯಾವಾಗ ಬರುತ್ತೆ ನಮ್ಗೆ? ಮೆಡಿಟೇಷನ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ಯೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಒಂದು ದಿನಕ್ಕೆ ಮನುಷ್ಯನಿಗೆ 70,000 ಯೋಚನೆಗಳು ಬರುತ್ತೆ. 70,000 ಯೋಚನೆಗಳು ಮನಸ್ಸಲ್ಲಿ ಬರೋವಾಗ ನಾವು ನಿರ್ಧಾರ ತಗೊಳಕ್ಕಾಗೋದಿಲ್ಲ. ಇಟ್ ಇಸ್ ಟೂ ಮಚ್. ಈಗ ಇಲ್ಲಿ ನೀವೆಲ್ಲ ಒಂದು 15 ಜನ ಇದ್ದೀರಾ, 10 ಜನ ಇದ್ದೀರಾ, ಕ್ವಶನ್ ಕೇಳೋದ್ರಿಂದ ಆನ್ಸರ್ ಮಾಡ್ತಾ ಇದ್ದೀನಿ ನಾನು. ಈಗ ನಿಮ್ ಕ್ವಶನ್ಗೆ ನಾನು ಆನ್ಸರ್ ಮಾಡುವಾಗ ಬೇರೆಯವರೆಲ್ಲ ಪಾಪ ಸಾವಧಾನದಿಂದ ಕೇಳ್ತಾ ಇದ್ದಾರೆ. ಅದೇ ಒಂದೊಂದು ನಿಮಿಷಕ್ಕೆ 20 ಜನ ಕ್ವಶನ್ ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡಲಿ? ದಟ್ ಈಸ್ ಹೌ ಅವರ್ ಬ್ರೈನ್ ಈಸ್ ವರ್ಕಿಂಗ್. 70,000 ಥಾಟ್ಸ್ ಈಸ್ ಬಾಂಬಾರ್ಡಿಂಗ್ ದ ಬ್ರೈನ್. ಸೊ ಬ್ರೈನ್ ಅಲ್ಲಿ ಒಂದು ಸ್ಪಷ್ಟತೆ ಇಲ್ಲ. ಸೊ ಯಾವಾಗ ನಿಮ್ಮ ಯೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೋ ಆಗ ನೀವು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸ್ಪಷ್ಟತೆ ಅನ್ನೋದು ಮೂಡುತ್ತೆ. ಅದು ಹೇಗೆ ಕಡಿಮೆ ಮಾಡೋದು? ಯೋಚನೆಗಳನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಬೆಸ್ಟ್ ಥಿಂಗ್ ಈಸ್ ಬ್ರೀತಿಂಗ್ ಅನ್ನ ಕಡಿಮೆ ಮಾಡೋದು. ಉಸಿರಾಟ ಎಷ್ಟು ನಿಧಾನ ಮಾಡ್ತೀರೋ ನಿಮ್ಮ ಯೋಚನೆಗಳ ಸಂಖ್ಯೆನೂ ಅಷ್ಟೇ ಬರುತ್ತೆ. ದಟ್ ಇಸ್ ದ ಕಾನ್ಸೆಪ್ಟ್ ಕಾಲ್ಡ್ ಅಸ್ ಪ್ರಾಣಾಯಾಮ. ಕರೆಕ್ಟ್. ಸೊ ಯಾವಾಗಾದ್ರೂ ನಮಗೆ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂದ್ರೆ ಅಂಕಿಅಂಶಗಳ ಆಧಾರದ ಮೇಲೆ ತಜ್ಞರ ಜೊತೆ ಸಮಾಲೋಚನೆ ಮಾಡೋದ್ರಿಂದ, ನಮ್ಮ ಹಳೆಯ ಅನುಭವಗಳ ಆಧಾರದ ಮೇಲೆ ಮತ್ತು ನಮ್ಮದೇ ಆಗಿರತಕ್ಕಂಥ ಇನ್ನರ್ ವಾಯ್ಸ್ ಇಂದ ಸ್ವಲ್ಪ ಸ್ಪಷ್ಟತೆ ನಮ್ಮಲ್ಲಿ ಮೂಡಬಹುದು ಅಂತ ಹೇಳಿ. ಎಸ್ ಸರ್. ನಮ್ಮ ಯೂಟ್ಯೂಬ್ ನಲ್ಲಿ ಒಂದು ನಿಮಿಷ ವಿನಿತಾ ಮೇಡಮ್, ಸಾರಿ ವಿನಿತಾ ಮೇಡಮ್, ಇದು ಕ್ಲಿಯರ್ ಆಯ್ತಾ ಅಥವಾ? ಓಕೆ, ಅವ್ರ ಮೈಕ್ ಆಫ್ ಆಗಿತ್ತು. ಹೇಳಿ ಮೇಡಮ್, ಕ್ಲಿಯರ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸರ್. ಓಕೆ. ಸರ್ ಕ್ಲಿಯರ್ ಆಯ್ತು ಸರ್. ಇದು ಒಂದು ನಂದು ಮೊದಲಿಂದ ಹ್ಯಾಬಿಟ್. ಕಳೆದ ಒಂದು 32 ವರ್ಷದಿಂದ ಯಾರಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಕೊನೆಯಲ್ಲಿ ಅವರು ಕನ್ಫರ್ಮ್ ಮಾಡ್ಬೇಕು ನನಗೆ ಕ್ಲಿಯರ್ ಆಯ್ತು ಸರ್ ಅಂತ. ಇಲ್ದಿದ್ರೆ ನೀವು ಸ್ವಲ್ಪ ನನ್ಗೆ ಹೇಳ್ಕೊಡಿ ಮೇಡಮ್ ಅಂತ ಕೇಳ್ತೀನಿ. ಇಲ್ಲ ಸರ್, ಬಹಳ ಚೆನ್ನಾಗಿ ಕ್ಲಿಯರ್ ಆಯ್ತು. ಆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರಲ್ಲ, ಮತ್ತೆ ಇನ್ನೊಂದ್ಸಲ ನನಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲೇ ಕನ್ಫ್ಯೂಷನ್ ಆಗಲ್ಲ ಅನ್ಸುತ್ತೆ. ಅಷ್ಟು ಮಟ್ಟಿಗೆ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್. ಕಟ್ಟೆ ಎರಿ ಸ್ವಾಮಿ, ನಮಸ್ತೆ ಸರ್. ನಮಸ್ಕಾರ ಸರ್, ಗುರಿಗಳ ಬಗ್ಗೆ 5 ಗುರಿಗಳ ಬಗ್ಗೆ ತುಂಬಾ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ರು ಸರ್. ನಿಮ್ಗೆ ತುಂಬಾ ಧನ್ಯವಾದಗಳು. ಹಾಗೆ ಈಗ ತಾವು ಪದಗಳ ಜೋಡಣೆ ಬಗ್ಗೆ ಒಂದು ಚುಟುಕ ಹೇಳಿದ್ರು ಸಮಯದ ಬಗ್ಗೆ. ಆ ತರ ನಾವು ಪದಗಳನ್ನ ಜೋಡಣೆ ನಾವು ಯಾವ ರೀತಿ ಕಲಿಬೇಕು ಸರ್? ಅದನ್ನ ಯಾವ ರೀತಿ ನಾವು ಅದನ್ನ ಬರೆಯೋದು ಕಲಿಬೇಕು? ಒಂದು ಶಬ್ದ ಭಂಡಾರ ಜಾಸ್ತಿ ಇರ್ಬೇಕು. ಅಂದ್ರೆ ನಮ್ಗೆ ಹೆಚ್ಚು ವರ್ಡ್ಸ್ ಗೊತ್ತಿರ್ಬೇಕು. ಈಗ ಇಂಗ್ಲಿಷ್, ಕನ್ನಡದ ನನಗೆ ಗೊತ್ತಿಲ್ಲ, ಇಂಗ್ಲಿಷ್ ಹೇಳ್ತೀನಿ ನೋಡಿ. ಇಂಗ್ಲಿಷ್ ಒರಿಜಿನಲ್ ಡಿಕ್ಷನರಿ ಪ್ರಕಾರ ಹತ್ರ 8 ಲಕ್ಷ ವರ್ಡ್ಸ್ ಇದೆ ಇಂಗ್ಲಿಷಲ್ಲಿ ಅಂತ ಹೇಳ್ತಾರೆ. ಆದ್ರೆ ಈಗ ಒಬ್ಬ ವ್ಯಕ್ತಿ ಅವನ ಜೀವನ ಪರ್ಯಂತ 10,000 ವರ್ಡ್ಸ್ ಮೇಲೆ ಮಾತಾಡ. ಸೊ ಏನಾಗಿದೆ ಇವಾಗ, ನನ್ನಲ್ಲಿ ಏನಾದ್ರೂ ಭಾವನೆಗಳು ಬಂದ್ರೆ ಅದನ್ನ ಸರಿಯಾಗಿ ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ವರ್ಡ್ಸೇ ಇಲ್ಲ. ವರ್ಬಲೈಸಿಂಗ್ ಅವರ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಸೊ ನಮ್ಮ ಶಬ್ದ ಭಂಡಾರ ಎಷ್ಟು ವಿಸ್ತಾರವಾಗಿರುತ್ತೋ ಅಷ್ಟು ನಾವು ಶಬ್ದ ಜೋಡಣೆ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಎರಡನೇದು ಬಂದು ಸಾಂದರ್ಭಿಕತೆ ಇರಬೇಕು. ಈಗ ಸುಮ್ಮನೆ ರೈಮ್ಸ್ ಇರಬೇಕು ಅಂದ್ರೆ ಏನೋ ತಂತ್ರ ಮಂತ್ರ ಯಂತ್ರ ಕಟ್ಟೋ ಆಗೋಗಿಲ್ಲ. ಅದ್ರಲ್ಲಿ ನಿಜವಾದ ಅರ್ಥ ಇರಬೇಕು. ಸೊ ಅದಕ್ಕೆ ಆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಇರ್ಬೇಕು, ನಮ್ಗೆ ಅರ್ಥ ಆಗ್ಬೇಕು. ಸೊ ಆ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಜ್ಞಾನ ಇರಬೇಕು, ಶಬ್ದ ಭಂಡಾರ ಹೆಚ್ಚಾಗಿರ್ಬೇಕು, ಅಂಡ್ ಅದು ಆಡು ಭಾಷೆಯಲ್ಲಿ ಕೇಳುಗರಿಗೆ ಅರ್ಥ ಆಗ್ಬೇಕು. ಈಗ ತುಂಬಾ ಹೈ ಜಾರ್ಗನ್ಸ್ ಯೂಸ್ ಮಾಡಿಬಿಟ್ಟು ಅರ್ಥ ಆಗದೆ ಇರೋ ವರ್ಡ್ಸ್ ಹೇಳಿದ್ರೆ ಜನಗಳಿಗೆ ಅರ್ಥ ಆಗದೆ ಇರೋದ್ರಿಂದ ನಿಮ್ಮ ಮೇಲೆ ಗೌರವ ಬರುತ್ತೆ, ಆದ್ರೆ ಅವರಿಗೆ ಬೆನಿಫಿಟ್ ಏನೂ ಸಿಕ್ಲಿಲ್ಲ. ಸೊ ಶಬ್ದ ಭಂಡಾರ ಹೆಚ್ಚು ಮಾಡ್ಕೊಳ್ಳೋದು, ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ್ದ್ರ ಮೇಲೆ ಬರಿತೀವೋ, ಮತ್ತು ಮೂರನೇದು ಅದು ಇನ್ನೊಬ್ಬರಿಗೆ ಅರ್ಥ ಆಗೋತ. ಈಗ ಕೋಪ, ಕೆಲವು ಕೇಳ್ತಾರೆ ನನಗೆ ಪ್ರೋಗ್ರಾಮ್, ಸರ್ ಕೋಪ ಅಂದ್ರೆ ಮಾನವನ ದೊಡ್ಡ ಶತ್ರು ಕೋಪ, ಮನುಕುಲಕ್ಕಿದು ಮಹಾಶಾಪ, ಕೋಪಗೊಳ್ಳುವುದು ಮಹಾಪಾಪ, ನಂತರ ಏಕೆ ಪಶ್ಚಾತ್ತಾಪ. ನೋಡಿ, ಈಗ ಈ 3 ಬಂತು ನೋಡಿ, ರೈಮ್ಸು ಬಂತು. ಅಂದ್ರೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ, ಈ ಕೋಪದ ಮೇಲೆನೆ ಹೆಚ್ಚು ಕಡಿಮೆ ಇದೆ. ಮತ್ತು ಮೂರನೇದು ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು.
ಎಸ್. ನಾನೇನು ತುಂಬಾ ಹೈ ಕ್ಲಾಸ್ ಹೈ ಫ್ಲೈಂಗ್ ವಿಕ್ಟೋರಿಯನ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಿಲ್ಲ. ಆಡು ಭಾಷೆನಲ್ಲಿ ಈ ತರ ಮಾಡೋದ್ರಿಂದ ನಾವು ಈ ಚುಟುಕುಗಳನ್ನು ಸುಮಾರು ಒಂದು 500 ಚುಟುಕ ಬರ್ತಿದ್ದೀನಿ ಈ ತರ, ಅಂಡ್ ಬರಿತಾನೆ ಇರ್ತೀನಿ. ದಿಸ್ ಈಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ತುಂಬಾ ಚೆನ್ನಾಗಿ ತಾವು ಈ ವಿಚಾರನ ಹೇಳಿದ್ರಿ. ಬಸವರಾಜು ಅವ್ರು ಕೇಳ್ತಾ ಇದ್ದಾರೆ, ಸರ್ ಫೋಕಸ್ ಇಲ್ಲ, ಒಂದೇ ಕಡೆ ನಮ್ಮ ಯೋಚನೆ ಕೊಡುವುದಕ್ಕೆ ಆಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ಯೋಚನೆ ಬಗ್ಗೆ ನಾವು ಬಿಟ್ಬಿಡ್ಬೇಕು. ಸುಮ್ಮನೆ ನಾವು ಕೂತ್ಕೊಂಡು ಯೋಚನೆ ಕಡಿಮೆ ಆಗ್ಬೇಕು ಒಂದೇ ಕಡೆ ಆಗೋದಿಲ್ಲ. ನಮ್ಮ ಮನಸ್ಸು ಹೇಗೆ ಅಂತ ಹೇಳ್ತೀನಿ. ಈಗ ನೀವು ಯಾರೂ ನಿಮ್ಮ ಮನಸ್ಸಲ್ಲಿ ಒಂದು ಆನೆಯ ಚಿತ್ರವನ್ನ ತಂದ್ಕೋಬೇಡಿ. ಈಗ ನಿಮ್ಮ ಮನಸ್ಸಲ್ಲಿ ಏನ್ ಬಂತು? ಆನೆ ಬಂತಲ್ವಾ? ಸೊ ಮನಸ್ಸು ಆತರ ಯಾವುದು ಬೇಡ ಅಂತೀವೋ ಅದೇ ಬರುತ್ತೆ. ಆದ್ರಿಂದ ಕೂತ್ಕೊಂಡ್ಬಿಟ್ಟು ನನಗೆ ಯೋಚನೆಗಳು ಜಾಸ್ತಿ ಅಂದ್ರೆ ಯೋಚನೆಗಳಿಂದ ಜಾಸ್ತಿ ಆಗುತ್ತೆ. ಸೊ ಯೋಚನೆಗಳ ಮೈಂಡ್ ಬಗ್ಗೆ ಯೋಚನೆ ಮಾಡಬೇಡಿ. ಮೈಂಡನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರೂ ಬೇರೆ ಸಾಧನ ಇದೆಯಾ? ಪ್ರಧಾನವಾಗಿ 2 ಸಾಧನಗಳಿವೆ. ಒಂದು ಬಂದು ದೇಹ, ಇನ್ನೊಂದು ಬಂದು ಮನಸ್ಸು. ದೇಹವನ್ನ ಯಾಗ ನೀವು ಸ್ಲೋ ಡೌನ್ ಮಾಡಿಬಿಡ್ತೀರೋ ಆಗ ನಿಮ್ಮ ಯೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ನೀವು ನಿದ್ದೆ ಮಾಡುವಾಗ ಯೋಚನೆಗಳ ಸಂಖ್ಯೆ ಕಡಿಮೆ ಇರುತ್ತೆ. ಎರಡನೇದು ಬ್ರೀತಿಂಗ್, ಉಸಿರಾಟ ಯಾವಾಗ ನೀವು ನಿಧಾನ ಮಾಡ್ತೀರೋ ಯೋಚನೆಗಳ ಸಂಖ್ಯೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ಈಗ ನೋಡಿ, ನಿಮಗೆ ಕೋಪ ಬಂದಾಗ ಯೋಚನೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅಸೂಯೆ ಆದಾಗ, ಭಯ ಆದಾಗ. ಸೊ ಪ್ರಾಣಾಯಾಮ ಮಾಡೋದ್ರಿಂದ ಮತ್ತು ದೇಹವನ್ನು ರಿಲ್ಯಾಕ್ಸ್ ಮಾಡೋದ್ರಿಂದ ನಮ್ಮ ಯೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಯೋಚನೆಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಯೋಚನೆಗೆ ನೀವು ಮಾತಾಡಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ನೀವ್ ಹೇಳಿದ ಮಾತನ್ನ ನಿಮ್ಮ ಮಗಳು ಕೇಳೋದಿಲ್ಲ, ಆದ್ರೆ ನಿಮ್ಮ ಹೆಂಡತಿ ಹೇಳಿದ ಮಾತನ್ನ ನಿಮ್ಮ ಮಗಳು ಕೇಳ್ತಾಳೆ ಅಂದ್ರೆ ನಿಮ್ಮ ಹೆಂಡತಿಯಿಂದ ಹೇಳಿಸೋದು ಬುದ್ಧಿವಂತರ ಲಕ್ಷಣ. ಡೈರೆಕ್ಟ್ ಆಗಿ ತಂದೆ ಹೇಳಿದ್ರೆ ಕೇಳ್ತಾ ಇಲ್ಲ ಮಗು. ಆತರ ಡೈರೆಕ್ಟ್ ಆಗಿ ಮನಸ್ಸಿಂದ ಹೋಗ್ಬೇಡಿ. ನಿಮ್ಮ ದೇಹ ಮತ್ತು ನಿಮ್ಮ ಬ್ರೀತಿಂಗ್ ಇಂದ ಹೋಗಿ ಆ ಹುಡುಗಿ ಆ ಮಗುವನ್ನ ಟಚ್ ಮಾಡಿ ಆ ಮಗು ತಾಯಿ ಹೇಳಿದ ಮಾತು ಕೇಳುತ್ತೆ. ದಿಸ್ ಇಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಈಗ ನನಗೆ ನಿಮ್ಮ ಯೋಗಾಭ್ಯಾಸ 55 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದ್ರೆ ಈ ಯೋಗಾಭ್ಯಾಸ ನಿಮ್ಗೆ ಏನೇನ್ ಕೊಟ್ಟಿದೆ? 10 ಕೊಟ್ಟಿದೆ. ಹೇಳಿ ಸರ್. ಒಂದು, ಫಿಸಿಕಲ್ ಇಮ್ಯುನಿಟಿ, ಅಂದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬಿಟ್ಟು ನಾನು ಈ 32 ವರ್ಷದಲ್ಲಿ ನನ್ನ ಇದು ಕಾಯಿಲೆಯಿಂದ, ಅಂದ್ರೆ ಏನೋ ಜ್ವರ ಬಂತು ಆ ತರ ರಜಾ ತಗೊಂಡಿರೋದು 4 ದಿನ. ಇನ್ 32 ಇಯರ್ಸ್ ಏನೋ ಜ್ವರ ಬಂದ್ಬಿಡ್ತು ಅಥವಾ ಏನೋ ಕೆಮ್ಮು ಬಂದ್ಬಿಡ್ತು ಅಂತ ನನ್ನ ಪ್ರಾಬ್ಲಮ್ ಇಂದ, ನನ್ನ ದೇಹದ ಅನಾರೋಗ್ಯದಿಂದ ನಾನು ರಜೆ ಹಾಕಿರೋದು 4 ದಿನ. ಈಗ ನನಗೆ 75 ವರ್ಷ ವಯಸ್ಸು. ಎರಡನೇದು, ಇಟ್ ಹ್ಯಾಸ್ ಗಿವನ್ ಮೆಂಟಲ್ ಟ್ರಾಂಕ್ವಿಲಿಟಿ, ಮನಸ್ಸಿನಲ್ಲಿ ಶಾಂತಿ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಮೂರನೇದು, ಇಟ್ ಹ್ಯಾಸ್ ಗಿವನ್ ಇಂಟೆಲೆಕ್ಚುಯಲ್ ಕ್ಲಾರಿಟಿ, ಅಂದ್ರೆ ಬುದ್ಧಿನಲ್ಲಿ ಒಂದು ಪ್ರಖರತೆ ಬಂದಿದೆ. ಸ್ವಲ್ಪ ಮನಸ್ಸಿಗೂ ಬುದ್ಧಿಗೂ ಡಿಫರೆನ್ಸ್ ಏನು? ಮನಸ್ಸು ಯೋಚನೆ ಮಾಡುತ್ತೆ, ಬುದ್ಧಿ ನಿರ್ಧಾರ ಮಾಡುತ್ತೆ. ಮನಸ್ಸು ಒಂಥರ ಕೋರ್ಟ್ ತರ ಆದ್ರೆ ಬುದ್ಧಿ ಒಂಥರ ಜಡ್ಜ್ ತರ. ನಾಲ್ಕನೇದು, ಇಮೋಷನಲ್ ಸ್ಟೆಬಿಲಿಟಿ, ಭಾವನೆಗಳಲ್ಲಿ ಒಂದು ನಿಯಂತ್ರಣ ಬಂದಿದೆ. ಕೋಪ, ತಾಪ, ಅಸೂಯೆಗಳು ಕಡಿಮೆ ಆಗಿದೆ. ಪ್ರೀತಿ, ಪ್ರೇಮ, ಆದರ, ಕರುಣೆ, ವಿನಯಗಳು ಸ್ವಲ್ಪ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಐದನೇದು, ಕಾನ್ಸಂಟ್ರೇಷನ್ ಇಂಟೆನ್ಸಿಟಿ, ಕಾನ್ಸಂಟ್ರೇಷನ್ ಏಕಾಗ್ರತಾ ಶಕ್ತಿ ಮಾಡಕ್ಕಾಗ್ತಾ ಇದೆ. ಆರನೇದು, ಮೆಮೊರಿ ಲಾಂಜಿವಿಟಿ, ಜ್ಞಾಪಕ ಶಕ್ತಿ ಸಾಕಷ್ಟು ಚೆನ್ನಾಗಿದೆ. ಅದಕ್ಕೆ ಯಾವಾಗ ಬೇಕಂದ್ರೆ ಅದು ಪಾಠ ಹಾಕ್ಬಿಡ್ತೀನಿ, ಯಾವಾಗ ಬೇಕೋ ಒಂದು PPT ಹಾಕ್ಬಿಡ್ತೀನಿ. ಅದು. ಏಳನೇದು, ಡೊಮೆಸ್ಟಿಕ್ ಯೂನಿಟಿ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗಳನ್ನ ಸಾಕಷ್ಟು ಪಡ್ಕೊಂಡಿದ್ದೀವಿ. ಎಂಟನೇದು, ಎನ್ಹಾನ್ಸ್ಡ್ ಕ್ರಿಯೇಟಿವಿಟಿ, ಸೃಜನಶೀಲತೆ ಹೆಚ್ಚಾಗಿದೆ. ಅದರಿಂದಾನೇ ಕಾರ್ಟೂನ್ಸ್ ಬರೆಸ್ತೀನಿ, ಹಾಡುಗಳು ಕಟ್ತೀನಿ, ಪದ್ಯಗಳು ಬರೀತೀನಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೋಷಿಯಲ್ ಎಂಪತಿ, ಇತರರನ್ನ ನೋಡಿ ಸಂವೇದನೆಯನ್ನ ಬೆಳೆಸ್ಕೊಂಡಿದ್ದೀನಿ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋದು. ಲಾಸ್ಟ್ ಅಲ್ಲಿ ಸ್ಪಿರಿಚುವಲ್ ಐಡೆಂಟಿಟಿ, ಆಧ್ಯಾತ್ಮಿಕವಾಗಿ ಸ್ವಲ್ಪ ಅರಿವಿದೆ ಅಂತ ನನಗೆ ಅನ್ಸುತ್ತೆ. ಇನ್ ಅದರ್ ವರ್ಡ್ಸ್, ಫಿಸಿಕಲ್ ಇಮ್ಯುನಿಟಿ, ಮೆಂಟಲ್ ಟ್ರಾಂಕ್ವಿಲಿಟಿ, ಇಂಟೆಲೆಕ್ಚುಯಲ್ ಕ್ಲಾರಿಟಿ, ಕಾನ್ಸಂಟ್ರೇಷನ್ ಇಂಟೆನ್ಸಿಟಿ, ಮೆಮೊರಿ ಲಾಂಜಿವಿಟಿ, ಎನ್ಹಾನ್ಸ್ಡ್ ಕ್ರಿಯೇಟಿವಿಟಿ, ಡೊಮೆಸ್ಟಿಕ್ ಯೂನಿಟಿ, material prosperity, social empathy, and spiritual identity.
ಈ 10 ಬೆನಿಫಿಟ್ಸ್ ನನಗೆ ಯೋಗದಿಂದ ಸಿಕ್ಕಿದೆ ಅಂತ ನನ್ನ ನಂಬಿಕೆ. ಎಸ್ ಸರ್, ಎಲ್ಲಾನು ಬರ್ದಿಟ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಈ ವಿಡಿಯೋ ಇನ್ನೊಂದ್ಸರಿ ನೋಡಿ ಅಷ್ಟೇ. ಆರಾಮಾಗಿ ಎಲ್ಲಾನು ನೋಟ್ ಮಾಡ್ಕೊಳ್ಳಿ, ಒಂದೊಂದು ಪಾಯಿಂಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಗಿಸ್ಕೊಳ್ಳಿ, ಖಂಡಿತ ನಿಮ್ಗೆ ಲಾಭ ಆಗುತ್ತೆ. ಪ್ರಕಾಶ್ ಮೋರ್ ಅನ್ನೋರು ವೇದಿಕೆ ಭಯವನ್ನು ತೊಲಗಿಸುವುದು ಹೇಗೆ ಸರ್ ಅಂತ ಹೇಳಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆನೇ ನಾವುಗಳು ಕೋರ್ಸ್ ಮಾಡ್ತಾ ಇದ್ದೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ತಾ ಇರೋದ್ರಿಂದ ಒಂದು ಗಮನಿಸಿ. ಈಗ ಸರ್ ಇಂದನೂ ಉತ್ತರ ಕೇಳೋಣ. ಎಸ್ ಸರ್. ಈಗ ನಮಗೆ ಈ ಸ್ಟೇಜ್ ಫಿಯರು ಹೋಗಬೇಕು ಅಂದ್ರೆ 2 ತರ ಆಕ್ಷನ್ಸ್ ಇದೆ ನನಗೆ ಹೇಳಿ. ಒಂದು ಶಾರ್ಟ್ ಟರ್ಮ್ ಆಕ್ಷನ್, ಒಂದು ಲಾಂಗ್ ಟರ್ಮ್ ಆಕ್ಷನ್. ಶಾರ್ಟ್ ಟರ್ಮ್ ಆಕ್ಷನ್ ಅಂದ್ರೆ ಏನು? ಅದು ತುಂಬಾ ಇಂಪಾರ್ಟೆಂಟ್ ಭಾಷಣ ಅಂತಂದ್ರೆ ಅದ್ರ ಹಿಂದಿನ ದಿನ ಸ್ವಲ್ಪ ಒಂದು ಕನ್ನಡಿ ಮುಂದೆ ರಿಹರ್ಸ್ ಮಾಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ, ವೊಕ್ಯಾಬ್ಯುಲರಿ ಪ್ರಾಬ್ಲಮ್ ಇದೆಯಾ, ಕಂಠದಲ್ಲಿ ಪ್ರಾಬ್ಲಮ್ ಇದೆಯಾ, ಬಾಡಿ ಲ್ಯಾಂಗ್ವೇಜಲ್ಲಿ ಪ್ರಾಬ್ಲಮ್ ಇದೆಯಾ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿರ್ತೀರೋ ಅಷ್ಟು ನಿಮಗೆ ಸ್ಟೇಜ್ ಫಿಯರ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಒಂದು ಮೈಂಡ್ ಮ್ಯಾಪ್ ಅಂತ ಹಾಕೊಳ್ಳಿ. ಈಗ ನಾಳೆ ನೀವು ಪರಿಸರದ ಮೇಲೆ ಮಾತಾಡಬೇಕು ಒಂದು 15 ನಿಮಿಷ ಅಂದ್ರೆ ಪರಿಸರ ಅಂತ ಮಧ್ಯೆ ಹಾಕ್ಬಿಟ್ಟು ಮೇಜರ್ ಟಾಪಿಕ್ಸ್ ಯಾವುದರಲ್ಲಿ, ಪರಿಸರ ಅಂದ್ರೆ ಏನು, ಪರಿಸರ ಹೇಗಿರಬೇಕು, ಪರಿಸರದ ಮಾಲಿನ್ಯಗಳು ಯಾವುದು, ಅದನ್ನು ತಡೆಗಟ್ಟೋದು ಹೇಗೆ, ಈ ತರ ಒಂದು ಮ್ಯಾಪ್ ಹಾಕೊಳ್ಳಿ. ಆ ಒಂದೊಂದು ಸರ್ಕಲ್ ಅಲ್ಲೂ ಡೀಟೇಲ್ಸ್ ಬರ್ತದೆ. ಈಗ ಪರಿಸರದ ವಿಧಗಳು, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಈ ತರ ಈ ಮ್ಯಾಪ್ನ ನೀವು ಪ್ರಿಪೇರ್ ಮಾಡಿದ್ರೆ ನಿಮಗೆ ಸ್ಟೇಜ್ ಫಿಯರ್ ಸ್ವಲ್ಪ ಕಡಿಮೆ ಆಗುತ್ತೆ. ಮೂರನೇದು, ಸ್ಟೇಜ್ ಫಿಯರ್ ಬಂದಾಗ ನಮಗೆ ಪ್ರಧಾನವಾಗಿ ಆಗೋದು ನಮ್ಮ ಬಾಡಿಯಿಂದ ವಾಟರ್ ಇವಾಪರೇಟ್ ಆಗಿಬಿಟ್ಟು ಸ್ವಲ್ಪ ಡಿಹೈಡ್ರೇಟ್ ಆಗುತ್ತೆ. ಆದ್ರಿಂದ ಒಂದು 2 ಲೋಟ ನೀರು ಕುಡ್ಕೊಂಡು ಹೋಗಿ. ಮೋರ್ ವಾಟರ್ ಕಂಟೆಂಟ್ ನಿಮ್ಮ ಬಾಡಿನಲ್ಲಿದ್ದರೆ ನಿಮ್ಮ ಸ್ಟೇಜ್ ಫಿಯರ್ ಸ್ವಲ್ಪ ಕಡಿಮೆ ಆಗುತ್ತೆ. 3ನೇ ಪಾಯಿಂಟ್. 4ನೇ ಪಾಯಿಂಟ್, ಸ್ಟೇಜ್ ಫಿಯರ್ನ ಕಡಿಮೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ಬೇಕು ಅಂತ ಹೇಳಿದ್ರೆ, ಎದುರುಗಡೆ ಇರೋರು ಎಷ್ಟು ಬುದ್ಧಿವಂತರು, ಎಷ್ಟು ಜ್ಞಾನಿಗಳು ಅಂತ ಯೋಚನೆ ಮಾಡಬೇಡಿ. ನನ್ನ ಮನಸ್ಸಿನಲ್ಲಿರೋ ಭಾವನೆಗಳು ಮತ್ತು ನನ್ನ ಯೋಚನೆಗಳನ್ನ ಎಷ್ಟು ಸ್ಪಷ್ಟವಾಗಿ ಹೇಳಬಲ್ಲೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಡೋಂಟ್ ಟಾಕ್ ಟು ಇಂಪ್ರೆಸ್ ಅದರ್ಸ್, ಬಟ್ ಟಾಕ್ ಟು ಎಕ್ಸ್ಪ್ರೆಸ್ ಯುವರ್ಸ್. 4ನೇ. ಚೆನ್ನಾಗಿ ಹೇಳಿದ್ರಿ ಸರ್. 5ನೇ ಪಾಯಿಂಟ್, ಒಂದೇ ಕಡೆ ನಿಂತ್ಕೊಂಡು ಮಾತಾಡಬೇಡಿ. ಸ್ವಲ್ಪ ಮೂವ್ ಮಾಡಿ, ಸ್ವಲ್ಪ ರಿಲೀಫ್ ಸಿಕ್ಕುತ್ತೆ. ಆದ್ರೆ ತುಂಬಾ ಮೂವ್ ಮಾಡಕ್ ಹೋಗ್ಬೇಡಿ, ಅದು ತುಂಬಾ ಡಿಸ್ಟ್ರಾಕ್ಷನ್ ಆಗುತ್ತೆ. ಆ ನೋಡೋದಿಗೆ ಏನು ಅಂತ, ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗುತ್ತೆ. 6ನೇದು, ಎಲ್ಲ ಐಟಮ್ಸು ಆ ಜಾಗದಲ್ಲಿ ಇರೋ ತರ ನೋಡ್ಕೊಳ್ಳಿ. ಕೆಲವು ಸಲ ಪ್ರಾಬ್ಲಮ್ ಮಾಡಿಬಿಟ್ಟು ನಾನು ಇವಾಗ ಏನು ಹೇಳ್ತೀನಿ ಅಂತಂದ್ರೆ ಹೇಳ್ಬಿಟ್ಟು ಏನೋ ಚಾಕ್ ಪೀಸ್ಗೆ ಹುಡುಕ್ತೀವಿ ಚಾಕ್ ಪೀಸ್ ಸಿಕ್ಲಿಲ್ಲ ಅಂದ್ರೆ ಆ ಗಿಲ್ಟ್ ಫೀಲಿಂಗ್ ಅಂದ್ರೆ ನಮಗೆ ಸ್ಟೇಜ್ ಫಿಯರ್ ಜಾಸ್ತಿ. ಒಂದು ಲ್ಯಾಪ್ಟಾಪ್ ಇರ್ಬೋದು, ಒಂದು ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಪೇಪರ್ ಇರ್ಬೋದು, ಎಲ್ಲ ಆ ಜಾಗದಲ್ಲಿ ನೀವು ಇಟ್ಕೊಂಡಿದ್ರೆ ವ್ಯವಸ್ಥಿತವಾಗಿ ನಿಮ್ಮ ಸ್ಟೇಜ್ ಫಿಯರ್ ಕಡಿಮೆ ಆಗುತ್ತೆ. ಪ್ರತಿ ವಸ್ತುವಿಗಿರಲಿ ಒಂದು ಜಾಗ, ಆಗಲೇ ಸಿಗುವುದದು ಬೇಗ. ಜಾಗವನ್ನು ಚೇಂಜ್ ಮಾಡಿದಾಗ ಸಿಕ್ಕೋದಿಲ್ಲ, ಹಾಕಿದ್ರು ನಿಲ್ಲಾಗ. ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಪ್ರಿಪರೇಷನ್. ನಾನು ಆಕ್ಚುಲಿ ಪ್ರಿಪರೇಷನ್ ಟು ಸಕ್ಸಸ್ ಅಂತ ಒಂದು ವಿಡಿಯೋ, ಮತ್ತೆ ಥ್ರೋ ಅವೇ ಯುವರ್ ಫಿಯರ್ಸ್, ಭಯ ಬಿಸಾಕಿ ಅಂತ ಮಾತಾಡಿದ್ದೇನೆ. ಅವೆರಡು ವಿಡಿಯೋಗಳನ್ನ ಕೂಡ ಗಮನಿಸಿ ಅಂತ ಹೇಳ್ತಾ ಇದ್ದೇನೆ. ಸರ್, ನಾನು ಒಂದು ಹೊಸ ವರ್ಷದ ದಿನ ನಿಮ್ಮನ್ನ ದೂರದರ್ಶನಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಒಂದು ವಿಡಿಯೋ ಮಾಡಿದ್ವಿ, ಅಂದ್ರೆ ದೂರದರ್ಶನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಆ ಅನುಭವ ಜೊತೆಗೆ ನಾನೊಂದು 15-20 ವರ್ಷದಿಂದ ನಿಮ್ಮನ್ನ ಪರಿಚಯ ಮಾಡಿ ಮಾತಾಡಿಸ್ತಾ ಇದ್ದೇನೆ. ಜೊತೆಗೆ ಒಂದೇನ್ ಮಾಡಿದ್ರಿ, ನನ್ನೇ ಇಂಟರ್ವ್ಯೂ ಮಾಡಿಬಿಟ್ಟಿರಿ ನೀವು. ಒಂದ್ಸರಿ ಒಂದು ವಿಡಿಯೋ ಇದೆ, ಅದು ಆ ವಿಡಿಯೋದು ನನ್ನ ಮುಂದಿನ ಬುಕ್ಕಲ್ಲಿ ಅಕ್ಷರ ರೂಪದಲ್ಲಿ ಬರ್ತಾ ಇದೆ. ತಾವು ಸಂದರ್ಶನ ಮಾಡಿದ್ದೀರಿ, ತಮ್ಮ ಫೋಟೋ ಆ ಪುಸ್ತಕದಲ್ಲಿ ಹಾಕ್ತಾ ಇದ್ದೇನೆ. ಲೈಫ್ ನಮ್ದೇನೆ ಅಂತ ಪುಸ್ತಕ ಬರ್ತಾ ಇದೆ. ಇದು ವೀಕ್ಷಕರಿಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸರ್, ಇವೆಲ್ಲ ಇಂಟ್ರಾಕ್ಷನ್ ನಮ್ ಜೊತೆ ಹೇಗೆ ಅನ್ನಿಸ್ತು ಸರ್? ಇದು ಒಳ್ಳೆ ಕ್ಯೂರಿಯಾಸಿಟಿ ಇದೆ. ಆ ಕೇಳಿದ ಪ್ರಶ್ನೆಗಳಲ್ಲಿ ಒಂದು ಪ್ರಾಮಾಣಿಕತೆ ಇದೆ, ಕಲಿಬೇಕು ಅನ್ನೋ ಕುತೂಹಲ ಇದೆ, ತಿಳ್ಕೊಳ್ಬೇಕು ಅನ್ನತಕ್ಕಂಥ ಒಂದು ಕಾತರತೆ ಇದೆ, ಮತ್ತು ಹೇಳಿದ್ದನ್ನ ಕೇಳೋ ವಿನಯನೂ ಇದೆ. ಈ ಸಮ್ಮಿಶ್ರಣ ಕೇಳುಗರ ಒಂದು ದೊಡ್ಡ ಬಂಡವಾಳ ಅಂತ ಹೇಳಿ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮ ಹೇಗೆ ಅನ್ನಿಸ್ತು? ಅದು ಇಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಚೆನ್ನಾಗಿತ್ತು, ಇಂಟ್ರಾಕ್ಷನ್ಸು ಚೆನ್ನಾಗಿತ್ತು. ತುಂಬಾ ಗಂಭೀರವಾದ, ಒಂಥರ ಗಹನವಾದ, ಕ್ಲಿಷ್ಟವಾದ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಒಳ್ಳೇದದು. ಪಾಸಿಬ್ಲಿ ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ತುಂಬಾ ದಿನದಿಂದ ಇತ್ತು ಅಂತ ಅನ್ಸುತ್ತೆ.
ಹ್ಮ್ ಅವುಗಳಿಗೆ ನನ್ನದೇ ಆದ ಒಂದು ಅಳಿಲು ಸೇವೆ ತರ ಆ ಒಂದು ದರ್ಶನ, ಅದನ್ನ ಇನ್ನೊಂದು ಕಡೆಯಿಂದ ನೋಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ನಾನು ಪರಿಹಾರ ಕೊಡದೇ ಇದ್ರು ಆ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ನೋಡ್ಬೋದು ಅನ್ನತಕ್ಕಂತ ಇನ್ನೊಂದು ಇನ್ಸೈಟ್. ಹ್ಮ್ 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 ದ ಪ್ರಾಬ್ಲಮ್ ಈಸ್ ನಾಟ್ ದಿ ಪ್ರಾಬ್ಲಮ್, ದ ವೇ ವಿ ಲುಕ್ ಅಟ್ ದ ಪ್ರಾಬ್ಲಮ್ ಈಸ್ ದ ಪ್ರಾಬ್ಲಮ್ ಅಂತ. ಸಮಸ್ಯೆಯೂ ಸಮಸ್ಯೆ ಅಲ್ಲ, ಆ ಸಮಸ್ಯೆಯನ್ನು ನೋಡುವ ದೃಷ್ಟಿಕೋನದಲ್ಲಿ ಸಮಸ್ಯೆ ಇದೆ. ಎಸ್ ಸರ್. If you can change the way you look at the problem gets dissolved, even if it doesn't get solved or even it doesn't get resolved. ಎಸ್ ಸರ್, ನಾನು ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್, ಆ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಮತ್ತೆ ಫೋಕಸ್ ಆನ್ ಸೊಲ್ಯೂಷನ್ಸ್ ಜಾಸ್ತಿ ಆದ್ರೆ ನಮ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ಹೇಳಿ ಕೊಟ್ಟಿನಿ ಸರ್. ಹೌದು ಸರ್, ನಿಮ್ಮ ವಿದೇಶದ ಅನುಭವಗಳನ್ನ ತಿಳಿಸಿ. ಬೇರೆಯವರು ಯಾರು ಪ್ರಶ್ನೆ ಕೇಳೋದಿದ್ರೆ ಬೇಗ ಕೇಳಿ, ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೇವೆ. ಕೇಳಿ, ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳಿ. ಅದಕ್ಕೆ ಕೇಳಿ ಅಂತಾನೆ ಕೇಳ್ತಾ ಇದ್ದೇನೆ. ಸೊ ಒಂದು ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳಿ ಅಂತ ತುಂಬಾ ಅವ್ರಿಗೆ ಪೀಡಿಸ್ಬಿಟ್ಟೆ. ಒಬ್ಬರು ನಿಂತ್ಕೊಂಡ್ಬಿಟ್ರು, ಸರ್ ಕೇಳ್ಬೇಡಿ ಸರ್, ಕೇಳ್ತೀನಿ ಅಂದ್ರು. ಸರಿ ಕೇಳಪ್ಪ ಅಂದ್ರೆ, ಸರ್ ಪ್ರಶ್ನೆ ಏನಂದ್ರೆ ಯಾವ ಪ್ರಶ್ನೆ ಕೇಳೋದು? ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಆಸ್ಕ್ ಕ್ವೆಶ್ಚನ್ಸ್. ನನ್ನ ಹತ್ರ ನಾನೊಂದು 25 ವರ್ಷದಿಂದ ಟಿವಿಲಿ ಇಂಟರ್ವ್ಯೂ ಮಾಡಿರೋದ್ರಿಂದ ಇಡೀ ದಿನ ಏನಾರು ಕೇಳಿ ಅಂದ್ರೆ ಕೇಳ್ತಾ ಇರ್ತೀನಿ ಸರ್. ನನ್ನನ್ನು ಹೊರತುಪಡಿಸಿ ಅಂತ ಹೇಳ್ತಾ, ಸರ್ ವಿದೇಶದಲ್ಲಿ ತರಬೇತಿ ಅನುಭವ? ಅನೇಕ ವಿದೇಶಗಳಲ್ಲಿ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಈಗ ಕತಾರು, ದುಬಾಯಿ, ಕುವೈತು, ಶಾರ್ಜಾ, ಆ ಕಡೆ ಮಾಲ್ಡೀವ್ಸು, ಹಾಂಗ್ಕಾಂಗು, ಈ ತರ ಎಲ್ಲ ಮಲೇಷಿಯಾ ಎಲ್ಲ ಮಾಡ್ತಾ ಇರ್ತೀನಿ. ಆಕ್ಚುಲ್ ಆಗಿ ಒಂದೇನು ಹೇಳ್ಬೇಕಂದ್ರೆ, ಅಲ್ಲಿ ಹೋಗಿ ನಾನು ಯಾರಿಗೆ ಪ್ರೋಗ್ರಾಮ್ ಮಾಡ್ತೀನೋ ಹೆಚ್ಚು ಕಡಿಮೆ ಅವರು ಇಂಡಿಯನ್ಸೇ. ಆದ್ರಿಂದ ಏನಾಗ್ಬಿಡುತ್ತೆ, ಇಲ್ಲಿ ಪಾಠ ಮಾಡ್ದಂಗೆ ಹೆಚ್ಚು ಕಡಿಮೆ ಇರುತ್ತೆ, ಸಬ್ಜೆಕ್ಟ್ ಟು ಸಮ್ ಲೋಕಲ್ ಕಂಡೀಷನ್ಸ್. ಸೊ ನಾನು ಡೈರೆಕ್ಟ್ ಆಗಿ ಅಂದ್ರೆ ಕೆಲವು ಪ್ರೋಗ್ರಾಮ್ಗಳು ಹತ್ರ 30 ದೇಶಗಳಿಂದ ಬಂದಿರೋರಿಗೆ ಪ್ರೋಗ್ರಾಮ್ ಮಾಡಿದ್ದೀನಿ. ಡಿಫ್ರೆಂಟ್, ಈಗ ರವಾಂಡದಿಂದ ಬಂದಿರ್ತಾರೆ, ಇದು ಆಸ್ಟ್ರೇಲಿಯಾ, ಎಲ್ಲಾ ಕಡೆ. ಅಂತ ಪ್ರೋಗ್ರಾಮ್ಗಳು ಸ್ವಲ್ಪ ಚಾಲೆಂಜ್ ಆಗಿರುತ್ತೆ ಕಲ್ಚರಲ್ ಪ್ರಾಬ್ಲಮ್ಸ್ ಇಂದ. ಕಲ್ಚರಲ್ ಪ್ರಾಬ್ಲಮ್ಸ್ ಅಂದ್ರೆ ನಾವೇನ್ ಹೇಳ್ತೀವಿ, ದೇವರಿಗೆ ಭಕ್ತಿ ಇರ್ಬೇಕಂದ್ರೆ ಯಾವ್ದೋ ಒಬ್ರು ಹೌ ಡಸ್ ಇಟ್ ವರ್ಕ್ ಅಂತ ಕೆಳಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅಂತದ್ದು ಪ್ರಾಬ್ಲಮ್ಸ್ ಆಗ್ಬೋದೇ ಹೊರತು, ನಾನು ಮೆಜಾರಿಟಿಯಾಗಿ ವಿದೇಶಗಳಲ್ಲಿ ಮಾಡಿರೋ ಕಾರ್ಯಕ್ರಮಗಳು ಹೆಚ್ಚು ಕಡಿಮೆ ಭಾರತದಲ್ಲಿ ಮಾಡ್ದಂಗೆ ಇರುತ್ತೆ. ಬಿಕಾಸ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಹೆಚ್ಚಾಗಿ ಇಂಡಿಯನ್ಸ್ ಇದೆ. ಓಕೆ ಸರ್, ಈಗ ಸುಮಾರು ಜನಕ್ಕೆ ಯೂತ್ಗೆ ಎಸ್ಪೆಷಲಿ ನಾನು ಟ್ರೈನರ್ ಆಗ್ಬೋದಾ, ಆದ್ರೆ ಯಾಕಾಗ್ಬೇಕು ಅಂತ ಕೇಳ್ತಾ ಇರ್ತಾರೆ. ಅದನ್ನ ನಿಮ್ಗೆ ಪೋಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಗಂಟೆ ನೋಡ್ಕೊಂಡು ಟ್ರೈನಿಂಗ್ ಮಾಡೋರಾದ್ರೆ ಟ್ರೈನರ್ ಆಗ್ಬೇಡಿ. ನಂದು ಒಂದು ಟ್ರೈನಿಂಗ್ ಪ್ರೋಗ್ರಾಮು ಬೆಳಿಗ್ಗೆ 6:15ಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಾರ್ನಿಂಗ್ 4 ಗಂಟೆ ಕ್ಲೋಸ್ ಆಯ್ತು. ಸೊ ಗಂಟೆ ನೋಡ್ಕೊಂಡು ಕೆಲಸ ಮಾಡಬೇಡಿ. 2 ಗಂಟು ನೋಡ್ಕೊಂಡು ಕೆಲಸ ಮಾಡಬೇಕು ಅಂತ ಟ್ರೈನಿಂಗ್ ಬರಬೇಡಿ. ಆದ್ರೆ ಕೇಳೋರ್ ಜೊತೆ ನಂಟಿರ್ಬೇಕು ಅಂದ್ರೆ ಟ್ರೈನಿಂಗ್ ಬೇಡಿ. ಗಂಟೆ ಬೇಡ, ಗಂಟು ಬೇಡ, ನಂಟು ಅದಿದ್ರೆ ಆಗುತ್ತೆ. ಬಿಕಾಸ್ ದಿಸ್ ಈಸ್ ಎ ವೆರಿ ಪ್ಯಾಷನೇಟ್ ಸಬ್ಜೆಕ್ಟ್. ಸರ್, ಇದು ನನ್ಗನ್ಸುತ್ತೆ ಸರ್, ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪರ್ಸನ್ಸ್ ಅಂದ್ರೆ ನಾವು ನೀವೇ ಅಂತ. ಡೆಫಿನೆಟ್ಲಿ. ಬಿಕಾಸ್ ನಮಗೆ ದ ಸ್ಯಾಟಿಸ್ಫ್ಯಾಕ್ಷನ್ ಕೋಶಂಟ್ ಏನಿದೆಯಲ್ಲ, ಅದು ಯಾವ ವೃತ್ತಿನಲ್ಲೂ ಸಿಗೋದೇ ಇಲ್ಲ ಅಂತ ನನಗನ್ಸ್ಬಿಟ್ಟಿದೆ ಸರ್. ಹೌದೌದು. ಸೊ ದಟ್ ಈಸ್ ದಿ ಮೈ ಅಂಡ್ ಇದೊಂದು ಪ್ಯಾಷನ್ ಇದು, ಅಂಡ್ ತುಂಬಾ ಬ್ಯಾಲೆನ್ಸಿಂಗ್ ಆಕ್ಟಿವ್. ಒಂದು ಕಡೆ ನೀವು ಪಾಯಿಂಟ್ ಅನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು, ಆದ್ರೆ ಕೇಳೋರಿಗೆ ಅದು ಹರ್ಟ್ ಆಗ್ಬಾರ್ದು, ನೋವಾಗಬಾರ್ದು. ವಿತಿನ್ ದ ಟೈಮ್ ಲಿಮಿಟ್ ಅಲ್ಲಿ ಮಾಡಬೇಕು. ಸಬ್ಜೆಕ್ಟ್ ಮೇಲೆ ಫೋಕಸ್ ಇರಬೇಕು. ನಿಮ್ ಬಗ್ಗೆ ಹೆಚ್ಚಾಗಿ ನಾನೇ ಮಾಡಿದ್ದೀನಿ ಅಂತ ಸ್ವಯಂ ಘೋಷಿತ ಇದು ಇರಬಾರ್ದು. ಆದ್ರೂ ನಿಮ್ಮ ಮೇಲೆ ಗೌರವ ಬರೋ ತರ ಅವ್ರಿಗೆ ಮೂಡಿಸ್ಬೇಕು. ಪ್ರೋಗ್ರಾಮ್ ಅಲ್ಲಿ ಬೇಸರ ಆಗಬಾರ್ದು. ಸೊ ಅದರಿಂದ ವಿಧವಾದ ಟೆಕ್ನಿಕ್ಸು, ಗೇಮ್ಸು, ಆಕ್ಟಿವಿಟೀಸು, PPTಸು, ಗ್ರೂಪ್ ಡಿಸ್ಕಷನ್ಸು, ಸಿಮ್ಯುಲೇಷನ್ ಎಕ್ಸಸೈಸ್, ವಿಡಿಯೋ ಫಿಲ್ಮ್ಸ್ ಹಾಕ್ಬೇಕು. ಹಾಗಂತ ತುಂಬಾ ಹಾಕಕ್ ಹೋದ್ರೆ ಅದು ಒಂದು ಅನ್ಕನೆಕ್ಟೆಡ್ ತರಾನು ಅನ್ನಿಸ್ಬಾರ್ದು. ಸೊ ಇಟ್ಸ್ ಎ ವೆರಿ ಬ್ಯಾಲೆನ್ಸಿಂಗ್ ಆಕ್ಟ್. ಅಂತ ವ್ಯಕ್ತಿಗಳು ಟ್ರೈನಿಂಗ್ ತಗೊಂಡು ಇಟ್ಸ್ ಎ ವೆರಿ ಪ್ಯಾಷನೇಟ್, ವೆರಿ ಸ್ಯಾಟಿಸ್ಫೈಯಿಂಗ್. ನಮ್ಮ ಜಯಪ್ರಕಾಶ್ ಸರ್ ಹೇಳಿದಾಗೆ ಇಟ್ಸ್ ಎ ವೆರಿ ಫುಲ್ಫಿಲ್ಲಿಂಗ್ ಅಂತ ಅವ್ರು ಮಾತ್ರ ಟ್ರೈನಿಂಗ್ ಬರೋದು ಬೆಟರ್. ಗಂಟು 2 ಬಿಟ್ಬಿಟ್ಟು ಕೇಳೋರ ಜೊತೆ ನಂಟಿದ್ರೆ ಅದನ್ನು ಮಾಡಿಸೋಣ, ಅದನ್ನ ಬಲಪಡಿಸೋಣ ಅನ್ನೋ ಒಂದು ಪ್ರಕ್ರಿಯೆ,
ಒಂದು ಉದ್ದೇಶ ಇದ್ರೆ ಟ್ರೈನಿಂಗ್ ಬರೋದು ಉತ್ತಮ. ಸರ್, ನಾನು ಸರಿಯಾಗಿ 1 ತಾಸು ನಿಮ್ಮನ್ನು ಎಂಗೇಜ್ ಮಾಡಿದ್ದೆ. ಆ 1 ತಾಸನ್ನ ನಿಮಗೆ ಇನ್ನೊಂದ್ಸರಿ ಈ ವಿಡಿಯೋ ನೋಡಿದ್ರು ನಿಮಗೆ ಖಂಡಿತ ಲಾಭ ಇದೆ ಅಂತ ವೀಕ್ಷಕರಿಗೆ ಹೇಳ್ತಾ, ವಿ ಅಶ್ವತ್ಥರಾಮಯ್ಯನವರು ಇದೇ ರೀತಿ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ಕೊಡುಗೆಯನ್ನ ಅವರು ಡಿಸೈಡ್ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ನಿಮ್ಮಿಂದ ಮತ್ತಷ್ಟು ಪುಸ್ತಕಗಳು ಬರಲಿ, ತರಬೇತಿ ಹೆಚ್ಚಾಗಲಿ, ನಿಮ್ಮಿಂದ ಸಮಾಜ ಉದ್ಧಾರ ಆಗಲಿ ಅಂತ ಕೂಡ ಹಾರೈಸ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಕೆಲವೊಂದು ಅನೌನ್ಸ್ಮೆಂಟ್ಸ್ನ ನೀಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾನೆ. ನಾನು ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತೇನೆ. ಅದು ಈಗ ಸದ್ಯಕ್ಕೆ ಪ್ರತಿ ಶುಕ್ರವಾರಗಳ ಸಂಜೆ ಇರ್ತದೆ. ಆ ಒಂದು ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಬೇಕು ಅಂದರೆ ನೀವು ಜಯಪ್ರಕಾಶ್ ನಾಗತಿಹಳ್ಳಿಯ ಕಚೇರಿಯನ್ನು ಸಂಪರ್ಕ ಮಾಡಬೇಕಾಗ್ತದೆ. 9341259267 ಅಥವಾ 9620303000. ಸ್ನೇಹಿತರೆ, ಜುಲೈ 21 ಭಾನುವಾರ ಸಂವಹನ ಕೌಶಲ್ಯದ ಬಗ್ಗೆ 1 ದಿನದ ಆಫ್ಲೈನ್ ವರ್ಕ್ಶಾಪ್ ಬೆಂಗಳೂರಿನಲ್ಲಿ ಇರ್ತದೆ. ಹಾಗೆಯೇ ಆಗಸ್ಟ್ 9th, 10th and 11th ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ವ್ಯಕ್ತಿತ್ವ ದರ್ಪಣ ಅನ್ನುವ ಶೀರ್ಷಿಕೆಯಲ್ಲಿ 3 ದಿನಗಳ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಇರ್ತದೆ. ಮತ್ತೆ ನಾವು ನಮ್ಮ ಪಬ್ಲಿಕ್ ಸ್ಪೀಕಿಂಗ್ ಕುರಿತ ರೆಸಿಡೆನ್ಷಿಯಲ್ ಕ್ಯಾಂಪ್ ದೇವನಹಳ್ಳಿಯ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿ ಸೆಪ್ಟೆಂಬರ್ 13, 14, 15ರಂದು ಜರುಗಲಿದೆ. ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಇನ್ನೊಂದು ಚಾನಲ್ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್, ಇವೆರಡೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿರಿ. ಪ್ರತಿ ಗುರುವಾರ ಸದ್ಯಕ್ಕೆ ನಾನು 8 ಗಂಟೆಗೆ ರಾತ್ರಿ ಈ ಯೂಟ್ಯೂಬ್ ಲೈವ್ನಲ್ಲಿ ಬರ್ತಾ ಇದ್ದೇನೆ. ಸಾಮಾನ್ಯವಾಗಿ ಮತ್ತೊಬ್ಬ ಬೇರೆ ಬೇರೆ ಕ್ಷೇತ್ರದ ಅತಿಥಿಗಳ ಜೊತೆಗೆ ಬರ್ತಾ ಇದ್ದೇನೆ. ಆಗಾಗ ನಾವು ಕೂಡ ನಮ್ಮ ವಿಚಾರಧಾರೆಗಳನ್ನು ಬೇರೆ ಬೇರೆ ವಿಷಯದ ಬಗ್ಗೆ, ವ್ಯಕ್ತಿತ್ವ ವಿಕಸನದ ಬಗ್ಗೆ, ವಿಶೇಷವಾಗಿ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ನಾವು ಎಂಫಸೈಸ್ ಮಾಡಿದ್ದೇವೆ ಅಂತ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಯೂಟ್ಯೂಬ್ ಲೈವ್ನಲ್ಲಿ ತುಂಬ ಜನ ಪ್ರಶ್ನೆಗಳನ್ನು ಕೇಳಿದಿರಿ. ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಪ್ರಶ್ನೆಗಳನ್ನು ಕೇಳಿ